Today I want to preach about God's good will. ದೇವರ ಒಳ್ಳೆಯ ಚಿತ್ತದ ಬಗ್ಗೆ ಹೇಳುವುದಕ್ಕೆ ನಾನು ಇಷ್ಟಪಡುತ್ತೇನೆ. God's good will. ದೇವರ ಒಳ್ಳೆಯ ಚಿತ್ತ. We want to know that the will of God. ನಾವು ದೇವರ ಚಿತ್ತವನ್ನು ನಾವು ತಿಳಿದುಕೊಳ್ಳಬೇಕು. This is a one phase of God's will. ಈ ಒಳ್ಳೆಯ ಚಿತ್ತವನ್ನುವಂಥದ್ದು ದೇವರ ಚಿತ್ತಗಳಲ್ಲಿ ಒಂದು ಭಾಗ. This is not a complete. ಇದೇ ಸಂಪೂರ್ಣವಾಗಿ ಇದೇ ದೇವರ ಚಿತ್ತವಲ್ಲ. This is a one phase. This is the first phase of God's will. ಅಂದ್ರೆ ಮೊದಲನೇ ಮಟ್ಟ ದೇವರ ಚಿತ್ತದಲ್ಲಿ. Whenever people see, listen, this God's good will means they think that this is only final. ಬಹಳ ಜನರು ಏನು ಅನ್ಕೊಂತಾರೆ ಅಂದ್ರೆ ದೇವರ ಒಳ್ಳೆಯ ಚಿತ್ತವನ್ನು ತಿಳಿದುಕೊಳ್ಳುವಾಗ ಇದೇ ಇನ್ನು ದೇವರಲ್ಲಿ ಅಂತಿಮವಾಗಿರುವಂತ ಚಿತ್ತವಂತ ಯೋಚನೆ ಮಾಡ್ತಾರೆ. ತುದಿ ಚಿತ್ತವು ತುದಿ ನಿರ್ಣಯವನ್ನು ಅನ್ಕೊಂತಾರೆ ದೇವರ. So this is not a final phase of God's will. ಇದು ದೇವರ ಸಂಪೂರ್ಣವಾಗಿರುವಂತ ಕೊನೆಯದಾಗಿರುವಂತ ಆತನ ಖಚಿತ ಪರಿಪೂರ್ಣ ಚಿತ್ತವಲ್ಲ. This is a first phase, that is a God's good will. ಆದ್ರೆ ಇದು ಮೊದಲನೇ ಮಟ್ಟ ದೇವರ ಒಳ್ಳೆಯ ಚಿತ್ತ. When we learn the word of God, we will go step by step. ನಾವು ದೇವರ ವಾಕ್ಯವನ್ನು ಕಲಿಯುತ್ತಾ ಅದನ್ನು ಅಧ್ಯಯನ ಮಾಡ್ತಾ ಹೋಗುತ್ತಾ ಇರುವಾಗ ಈ ಒಂದು ಹೆಜ್ಜೆದಿಂದ ಇನ್ನೊಂದು ಮಟ್ಟಕ್ಕೆ ಇನ್ನೊಂದು ಮಟ್ಟಕ್ಕೆ ಇನ್ನೊಂದು ಚಿತ್ತಕ್ಕೆ ಹೋಗುತ್ತೇವೆ. We will go first into the God's good will, then go into the second phase of God's will, then go to the third phase of God's will. ಮೊದಲನೇ ಮಟ್ಟವಾಗಿರುವಂತ ದೇವರ ಒಳ್ಳೆಯ ಚಿತ್ತದಲ್ಲಿ ನಾವು ಮೊದಲು ಪ್ರವೇಶಿಸುತ್ತೇವೆ. ಆದ ನಂತರ ದೇವರ ಇನ್ನೊಂದು ಚಿತ್ತವಿದೆ, ಅದರಲ್ಲಿ ಪ್ರವೇಶಿಸುತ್ತೇವೆ. ಆದ ನಂತರ ಅದಕ್ಕಿಂತ ಉತ್ತಮವಾಗಿರುವಂತ ಇನ್ನೊಂದು ಚಿತ್ತಕ್ಕೆ ನಾವು ಪ್ರವೇಶಿಸುತ್ತೇವೆ. There are believers, they don't know even what is God's will in their life. ಬಹಳಷ್ಟು ವಿಶ್ವಾಸಿಗಳಿಗೆ ಏನು ದೇವರ ಚಿತ್ತವೋ ಅವರ ಜೀವನದಲ್ಲಿ ತಿಳಿಯುವುದಿಲ್ಲ. Simply they will live as a believer, they will finish up the race. ಅವರು ವಿಶ್ವಾಸಿಗಳಾಗಿ ಸುಮ್ಮನೆ ಜೀವಿಸ್ತಾರೆ, ಅವರ ಒಂದು ಓಟವನ್ನು ಮುಗಿಸುತ್ತಾರೆ ಅಷ್ಟೇ. But if you want to do God's good will, or second phase of God's will and third phase of God's will, ನೀನು ದೇವರ ಮೊದಲನೇ ಮಟ್ಟವಾಗಿರುವಂತ ಒಳ್ಳೆಯ ಚಿತ್ತ, ಅದಕ್ಕಿಂತ ಉತ್ತಮವಾಗಿರುವಂತ ಇನ್ನೊಂದು ಚಿತ್ತ, ಅದಕ್ಕಿಂತ ಉತ್ತಮವಾಗಿರುವಂತ ಇನ್ನೊಂದು ಚಿತ್ತವನ್ನು ನೀನು ಪೂರೈಸಬೇಕಂದ್ರೆ we have to be in right place in right time. ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರಬೇಕು. Hallelujah. Hallelujah. Many people say that ಅದನ್ನು ಸರಿಯಾದ ಸಮಯದಲ್ಲಿ ಅದಕ್ಕೆ ಮದುವೆ ಆಗಲಿಲ್ಲಪ್ಪ ಅಂತ ಹೇಳ್ತಾರೆ. In right time he didn't get married ಅಂತ ಹೇಳ್ತಾರೆ. That's what no children. ಅದಕ್ಕಾಗಿ ಅವರಿಗೆ ಮಕ್ಕಳಾಗಲಿಲ್ಲ ಅಂತ ಹೇಳ್ತಾರೆ. Some people say that ಸರಿಯಾದ ಸಮಯದಲ್ಲಿ ಕೆಲಸ ಸಿಗಲಿಲ್ಲಪ್ಪ, that's what is poor. ಸರಿಯಾದ ರೈಟ್ ಟೈಮ್ದಲ್ಲಿ ಅವತನಿಗೆ ಕೆಲಸ ಸಿಗಲಿಲ್ಲ, ಅದಕ್ಕಾಗಿ ಆತನು ಬಡವನಾಗೆ ಲೇಟ್ ಆಗಿತ್ತು, ಈಗ ಬಡವನಾಗೆ ಇದ್ದಾನೆ ಎಂದು. In right time he did not started business, that's what is not growing up in ಸರಿಯಾಗಿರುವಂತ finance. ಸಮಯದಲ್ಲಿ ಆತನು ವ್ಯಾಪಾರ ಪ್ರಾರಂಭಿಸಲಿಲ್ಲ, ಅದಕ್ಕಾಗಿ ಅಷ್ಟು ಬೆಳೀತಾ ಇಲ್ಲ ಅಂತ ಹೇಳ್ತಾರೆ. He did not started his education in right time, that's what is not able to complete. ಆತನು ಸರಿಯಾದ ಸಮಯದಲ್ಲಿ ಆತನ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಲಿಲ್ಲ, ಆತನು ಫೇಲ್ ಆಗ್ತಾ ಹಂಗೆ ಆಗಿ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಆಗಲಿಲ್ಲ ಅಂತ ಹೇಳ್ತಾರೆ. He did not do his education in right place, that's what not able to achieve. ಆತನು ಸರಿಯಾಗಿರುವಂತ ಜಾಗದಲ್ಲಿ ಸ್ಥಳದಲ್ಲಿ ಆತನ ವಿದ್ಯಾಭ್ಯಾಸವನ್ನು ಮಾಡಲಿಲ್ಲ, ಅದಕ್ಕಾಗಿ ಅದನ್ನು ಗೆಲ್ಲುವುದಕ್ಕೆ, ಅದನ್ನು ಮುಗಿಸುವುದಕ್ಕೆ, ಅದನ್ನು ಸೇರುವುದಕ್ಕೆ ಆಗುತ್ತಾ ಇಲ್ಲ ಅಂತ ಹೇಳ್ತಾರೆ. When we born again, ನಾವು ತಿರುಗಿ ಜನ್ಮಿಸಿರುವಾಗ we must understand we have to be in right place in right time. ನಾವು ತಿಳಿದುಕೊಳ್ಳಬೇಕಾಗಿರುವಂತ ಅಂಶವೇನೆಂದ್ರೆ ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗದಲ್ಲಿ ಇರಬೇಕು. Hallelujah. Hallelujah. Jesus Christ came into this world in a right time. ಯೇಸು ಕ್ರಿಸ್ತನು ಸರಿಯಾದ ಸಮಯಕ್ಕೆ ಮನುಷ್ಯನಾಗಿ ಬಂದನು. Hallelujah. Hallelujah. In the beginning, Genesis 3rd chapter only prophesied about Jesus. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಆ ಸಮಯದಲ್ಲೇ ಯೇಸು ಕ್ರಿಸ್ತನ ಬಗ್ಗೆ ಪ್ರವಚನ ಕೊಡಲ್ಪಟ್ಟಿದೆ. When God cursed the serpent, ಸಾತಾನನ್ನು ಸರ್ಪವನ್ನು ದೇವರು ಶಪಿಸಿರುವಾಗ God said to serpent, I will put enmity between you and this woman's seed. ಒಂದು ಸ್ತ್ರೀ ಸಂತಾನಕ್ಕೆ ನಿನ್ನ ಸಂತಾನಕ್ಕೆ ಮಧ್ಯ ನಾನು ವೈರತ್ವವನ್ನು ಇಡುತ್ತೇನೆ ಅಂತ ಹೇಳಿದ್ದಾರೆ. And his seed, woman's seed, will crush your head. ಸ್ತ್ರೀಯಿಂದ ಬಂದಿರುವಂತ ಸಂತಾನವು ನಿನ್ನ ತಲೆಯನ್ನು ಜಜ್ಜುತ್ತದೆ ಅಂತ ಹೇಳಿದ್ದಾನೆ. Hallelujah. Hallelujah. God prophesied in the beginning only Jesus Christ will come to this earth. ಯೇಸು ಇನ್ನು ಮನುಷ್ಯನಾಗಿ ಈ ಲೋಕಕ್ಕೆ ಬರುವುದಕ್ಕೆ ಮುಂಚೆನೇ ದೇವರು ಅದನ್ನು ಪ್ರವಚಿಸಿದ್ದಾನೆ, ಏನು ಆಗಬಹುದೋ. Moses prophesied in our midst
in our brethren, prophet, Messiah is going to come. ಪ್ರವಾದಿಯಾಗಿರುವಂಥ ಮೋಶೆ ಕೂಡ ಪ್ರವಚಿಸಿದ್ದಾನೆ, ನಮ್ಮ ಸಹೋದರರ ಮಧ್ಯದಿಂದಲೇ, ಸಹೋದರನ ಗುಂಪುದಿಂದಲೇ ಮೆಸ್ಸೆಯನು ಬರುತ್ತಾನೆ ಅಂತ ಹೇಳಿದ್ದಾನೆ. But I tell you, my beloved, many prophets prophesied. ಬಹಳಷ್ಟು ಪ್ರವಾದಿಗಳು ಪ್ರವಚಿಸಿದ್ದಾರೆ ಯೇಸು ಕ್ರಿಸ್ತನ ಕುರಿತು. But Jesus did not come after prophesy. Somebody prophesied. ಯಾರಾದರೂ ಪ್ರವಚನ ಮಾಡಿರುವಂತ ತಕ್ಷಣವೇ ಆತನು ಬಂದಿಲ್ಲ. 4,000 years that took to Jesus to come into this world. 4,000 ವರ್ಷಗಳು ತೆಗೆದುಕೊಂಡಿದ್ದಾನೆ ಆ ಪ್ರವಚನವನ್ನೇ ಪೂರೈಸಲ್ಪಟ್ಟು ತಕ್ಕ ಸಮಯದಲ್ಲಿ ಬರುವುದಕ್ಕೆ. That is the right time for Jesus. ಅದೇ ಖಚಿತವಾದ ಸಮಯವಾಗಿತ್ತು ಯೇಸು ಮನುಷ್ಯನಾಗಿ ಬರುವುದಕ್ಕೆ. Hallelujah. Hallelujah. Jesus did not give birth in any nations of the world. ಲೋಕದಲ್ಲಿರುವಂತ ಯಾವುದೇ ದೇಶಗಳಲ್ಲಿ ಯೇಸುವು ಹುಟ್ಟಲಿಲ್ಲ. But Jesus Christ was born in Israel. ಆದರೆ ಇಸ್ರಾಯೇಲ್ ದೇಶದಲ್ಲೇ ಯೇಸು ಹುಟ್ಟಿದ್ದಾರೆ. Israel nation is the center nation of the whole world. ಪ್ರಪಂಚದಲ್ಲಿ ಸೆಂಟರ್ ಆಗಿ ಮಧ್ಯ ಆಗಿರುವಂತ ದೇಶವೇನೆಂದ್ರೆ ಇಸ್ರಾಯೇಲ್ ದೇಶವು. Hallelujah. In the center nation, in the center city Jerusalem, he was born. ಆತನು ಮಧ್ಯದಲ್ಲಿ, ದೇಶದ ಮಧ್ಯದಲ್ಲಿರುವಂತ ದೇಶದಲ್ಲಿ, ಅದು ಇಸ್ರಾಯೇಲ್ ದೇಶವು, ಅದರಲ್ಲಿ ಕೂಡ ಸೆಂಟರ್ ಪ್ಲೇಸ್ ಮಧ್ಯದಲ್ಲಿರುವಂತ ಯೆರೂಷಲೇಮ್ ಸ್ಥಳದಲ್ಲಿ ಆತನು ಹುಟ್ಟಿದ್ದಾನೆ. That is the right place for Jesus to come on this earth as a Messiah. ಮೆಸ್ಸೆಯ ಆಗಿ ಈ ಲೋಕಕ್ಕೆ ಆತನು ಬಂದಿರುವಂತ ಸರಿಯಾದ ಸ್ಥಳವು ಅದಾಗಿದೆ. Center of the whole world, that nation, and center of the whole world, that city. ಆ ಒಂದು ಯೆರೂಷಲೇಮ್ ಪಟ್ಟಣವು ಲೋಕದ ಪ್ರಪಂಚದ ಎಲ್ಲಾ ಕಡೆ ಮಧ್ಯಸ್ಥವಾಗಿದೆ. Hallelujah. Hallelujah. That is why salvation comes through the Jerusalem, through Israel. ಅದಕ್ಕಾಗಿ ಇಸ್ರಾಯೇಲದಿಂದ ಆ ಒಂದು ರಕ್ಷಣೆ ಬರುತ್ತದಂತ ಪ್ರವಚಿಸಿದ್ದಾರೆ. Many people don't know that Jesus Christ was born in Jerusalem. ಬಹಳಷ್ಟು ಜನರಿಗೆ ಯೇಸು ಸ್ವಾಮಿ ಯೆರೂಷಲೇಮದಲ್ಲಿ ಹುಟ್ಟಿದಾನೆ ಅಂತ ಕೂಡ ಗೊತ್ತಿಲ್ಲ. Wise men searched from east countries. They know that someone king is going to born in Jerusalem. ಆ ಒಂದು ಪೂರ್ವ ದಿಕ್ಕದಿಂದ ಆ ಒಂದು ಜ್ಞಾನರು ಬಂದಿದ್ದಾರೆ, ದೊಡ್ಡ ಅರಸನು ಹುಟ್ಟಿದ್ದಾನೆ ಅಂತ ಹುಡುಕುತ್ತಾ ಯೆರೂಷಲೇಮಿಗೆ ಬಂದಿದ್ದಾರೆ. They know that there is a place, Jerusalem, there Messiah will be born, king of Jews will be born. ಯೂದರ ಯೆಹೂದ್ಯರ ಅರಸನಾಗಿರುವಂತ ರಾಜನು ಅಲ್ಲಿ ಹುಟ್ಟಿದ್ದಾನೆ ಅಂತ ಅವರು ಹುಡುಕುತ್ತಾ ಪೂರ್ವ ದಿಕ್ಕದಿಂದ ಜ್ಞಾನರು ಯೆರೂಷಲೇಮ್ ಪಟ್ಟಣಕ್ಕೆ ಬಂದಿದ್ದಾರೆ. Hallelujah. Hallelujah. But later he went and settled in Nazareth. ಆದ ನಂತರ ಯೇಸುವು ನಜರೇತಿನಲ್ಲಿ ಹೋಗಿ ಅಲ್ಲಿ ಸೆಟಲ್ ಆಗಿದ್ದಾರೆ. When Philip asked Nathanael, come and see Jesus, Messiah. ನತಾನಿಯೇಲಗೆ ಫಿಲಿಪ್ಪನು ನತಾನಿಯೇಲನ್ನು ಕೇಳುತ್ತಾನೆ, ನೀನು ಬಂದು ಮೆಸ್ಸೆಯನ್ನು ನೋಡು ಅಂತ ಹೇಳುವಾಗ, that Nathanael asked, what will come from Nazareth? ನಜರೇತಿನಿಂದ ಏನಾದರೂ ನಾಣ್ಯವಾಗಿರುವಂತದ್ದು, ಮೇಲಾಗಿರುವಂತದ್ದು ಬರುತ್ತದಾ ಅಂತ ಹೇಳಿದ. Good thing come out Nazareth. ನಜರೇತಿನಿಂದ ಏನಾದರೂ ಒಳ್ಳೆಯ ವಿಷಯವು ಬರುತ್ತದಾ ಅಂತ ಕೇಳಿದ. Jesus come from Jerusalem. ಯೆರೂಷಲೇಮದಿಂದ ಬಂದಿದ್ದಾನೆ ಅಂತ ಆತನಿಗೆ ಗೊತ್ತಿಲ್ಲ. He is in right place in right time. ಆತನು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇದ್ದನು. Hallelujah. Hallelujah. Not all the time is right time. ಎಲ್ಲಾ ಸಮಯಗಳು ಸರಿಯಾದ ಸಮಯವಲ್ಲ. Many people think that all the time is right time. ಎಲ್ಲಾ ಸಮಯವೆಲ್ಲ ಸರಿಯಾದ ಸಮಯವಂತ ಯೋಚನೆ ಮಾಡ್ತಾರೆ. I tell you, not all the time is right time, not all the place is right place. ಎಲ್ಲಾ ಸಮಯವು ಸರಿಯಾದ ಸಮಯವಲ್ಲ, ಎಲ್ಲಾ ಸ್ಥಳಗಳು ಜಾಗಗಳು ಸರಿಯಾದ ಜಾಗಗಳಲ್ಲ. Hallelujah. Hallelujah. We have to be in right place, we have to be in right time, in right place. ನಾವು ಸರಿಯಾದ ಜಾಗದಲ್ಲಿ ಸರಿಯಾದ ಸ್ಥಳದಲ್ಲಿ ನಾವು ಸರಿಯಾದ ಸಮಯಕ್ಕೆ ಇರಬೇಕು. Hallelujah. Hallelujah. Don't think that just because certain things happen in your life, ನೀವು ಯೋಚನೆ ಮಾಡಬೇಡ, ಕೆಲವು ವಿಷಯಗಳು ಏನೋ ನಿಮ್ಮ ಜೀವನದಲ್ಲಿ ಆಗಿದ್ದೆ ಅಂತೆ does not mean those things are right things. ಅವೆಲ್ಲ ಕೂಡ ಒಳ್ಳೆ ಕರೆಕ್ಟ್ ವಿಷಯಗಳು, ಸರಿಯಾದ ವಿಷಯಗಳಂತ ಯೋಚಿಸಬೇಡ. Many things, certain things happen in their life, that's why those things are right, God only allowed. ಕೆಲವು ವಿಷಯಗಳು ಅವರಿಗೆ ಆಗುತ್ತಾ ಬರುವಾಗ ಅವರು ಅನ್ಕೊಂತಾರೆ ದೇವರೇ ಇದನ್ನೆಲ್ಲ ಅನುಕೂಲ ಮಾಡಿದ್ದಾನೆ, ಇವೇ ಸರಿಯಾದ ವಿಷಯಗಳಂತ ಯೋಚನೆ ಮಾಡ್ತಾರೆ. When there is a quarrel taken place to Abraham's servants and Lot's servants, ಅಬ್ರಹಾಮನ ಮತ್ತೆ ಲೋತನ ಕೆಲಸಗಾರರಿಗೆ ಜಗಳ ಉತ್ಪನ್ನವಾಗಿರುವಾಗ, Abraham said to Lot, why our servants fight? You go and choose your place and go settle there. ಅಬ್ರಹಾಮನು ಹೇಳ್ತಾನೆ ಲೋತನಿಗೆ, ಯಾಕೆ ನಮ್ಮ ಕೆಲಸಗಾರರಿಂದ ನಮಗೂ ಜಗಳ ಬರಬೇಕು, ನೀನು ಹೋಗಿ ನಿನಗೆ ಇಷ್ಟ ಇದ್ದಂತ ಸ್ಥಳವನ್ನು ಆರಿಸಿಕೋ ಎಂದು.
Lot looked around. ಆ ಲೋತನು ಎಲ್ಲಾ ಕಡೆ ತಿರುಗಿ ನೋಡಿದ್ದಾನೆ. He saw very greenish land. ಆತನು ನೋಡಿದ್ದೇನೆಂದ್ರೆ ಬಹಳ ಹಸಿರಚ್ಚವಾಗಿರುವಂತ ಪ್ರದೇಶವನ್ನು ನೋಡಿದ್ದಾನೆ. Good city. ಅದು ಬಹಳ ನೋಡುವುದಕ್ಕೆ ಸುಂದರವಾಗಿರುವಂತ ಪಟ್ಟಣವು. Those time that Sodom and Gomorrah was a beautiful city. ಆ ದಿವಸಗಳಲ್ಲಿ ಆ ಒಂದು ಹಸಿರಚ್ಚಾಗಿರುವಂತ ಸೊದಮ ಗೊಮೊರ್ರ ಪಟ್ಟಣವು ಅದು ಬಹಳ ಸುಂದರವಾಗಿರುವಂತ ಪ್ರಸಿದ್ಧಿ ಹೊಂದಿರುವಂತ ಪಟ್ಟಣವು. Very fertile land. ಅದು ಬಹಳಷ್ಟು ಸಾರವಂತವಾಗಿರುವಂತ ಪ್ರದೇಶವು. He chosen that place. ಲೋತನು ಆ ಪ್ರದೇಶವನ್ನು ಆರಿಸಿಕೊಂಡಿದ್ದಾನೆ. Hallelujah. Hallelujah. Because Abraham said he chose something, he wanted to choose something, but he has not chosen the right place. ಅಬ್ರಹಾಮನು ಹೇಳಿದ್ದಾನೆ ಲೋತನಿಗೆ ನೀನು ಯಾವುದನ್ನ ಒಂದು ಸ್ಥಳವನ್ನು ಆರಿಸಿಕೊಂಡು ಹೋಗಂದಾಗ ಲೋತನು ಆರಿಸಿಕೊಳ್ಳುವಾಗ ಸರಿಯಾದ ಸ್ಥಳವನ್ನು ಆತನು ಆರಿಸಿಕೊಂಡಿರಲಿಲ್ಲ. Because he has not chosen right place, he has to pay the cost. ಆತನು ಸರಿಯಾದ ಸ್ಥಳವನ್ನು ಆತನು ಆರಿಸಿಕೊಳ್ಳದೇ ಇದ್ದ ಕಾರಣ ತನ್ನ ಜೀವನದಲ್ಲಿ ಬಹಳಷ್ಟು ಬೆಲೆ ಸಲ್ಲಿಸಬೇಕಾಯಿತು, ಬಹಳಷ್ಟು ಕಷ್ಟಪಡಬೇಕಾಯಿತು. Hallelujah. Hallelujah. When Israel people asked, we want to be a king, ಇಸ್ರಾಯೇಲ್ ಜನರು ನಮಗೂ ಅರಸನು ಬೇಕು ಅಂತ ಕೇಳಿರುವಾಗ God said, ದೇವರು ಹೇಳಿದ್ದಾರೆ, God told to Samuel prophet, ಸಮುವೇಲ ಪ್ರವಾದಿಗೆ ದೇವರು ಹೇಳಿದ್ದೇನೆಂದ್ರೆ warn them. What king will do to them? ಅವರಿಗೆ ಅರಸನು ಅವ್ರು ಬೇಕಂತ ಹೇಳ್ತಾ ಇದ್ರೆ ಅರಸನು ಬಂದ್ರೆ ಅವ್ರಿಗೆ ಏನು ಮಾಡುತ್ತಾನೆ ಎಚ್ಚರಿಸು ಅಂತ ಹೇಳ್ತಾನೆ. And tell them what king can do to them. ಒಂದು ವೇಳೆ ಅರಸನಿದ್ರೆ ಅವ್ರಿಗೆ ಏನು ಮಾಡುತ್ತಾನೋ ಎಚ್ಚರಿಸು ಅಂತ ಸಮುವೇಲ ಪ್ರವಾದಿಗೆ ಹೇಳಿದ್ದಾನೆ. All Israel people said, no, we want king. ಆದ್ರೆ ಅವರು ಏನು ಕೇಳಿಲ್ಲ. ಸಮುವೇಲ ಪ್ರವಾದಿ ಹೇಳ್ತಾ ಇರುವಾಗ ನಮಗೂ ರಾಜನೇ ಬೇಕು ಅಂತ ಕೇಳಿದ್ರು. All other nations having a king, we too also want to have king. ಎಲ್ಲಾ ಇತರ ದೇಶಗಳಿಗೆ ಅರಸನಿದ್ದಾನೆ, ನಮ್ಮ ದೇಶಕ್ಕೆ ಕೂಡ ಒಬ್ಬ ಅರಸನ್ ಬೇಕು ಅಂತ ಹೇಳ್ತಾ ಇದ್ದಾರೆ. All nations they have a leader, they will ride on horse and go before them. We want also one king, want to ride on horse, go before us for ಎಲ್ಲಾ battle. ದೇಶಗಳಿಗೆ ನಾಯಕರಿದ್ದಾರೆ, ರಾಜರಿದ್ದಾರೆ, ಅವರು ಕುದುರೆ ಮೇಲೆ ಹೋಗುತ್ತಾ ಅವರ ಮುಂದೆ ನಡೆಸಲ್ಪಡ್ತಾ ಇರ್ತಾರೆ. ನಮಗೂ ಕೂಡ ಹಂಗೆ ಒಬ್ಬ ಅರಸನಿರಲಿ ಅಂತ ಅವರು ಇಸ್ರಾಯೇಲ್ ಜನರು ಕೇಳಿದ್ದಾರೆ. But Samuel was very repented. ಅವಾಗ ಸಮುವೇಲ ಪ್ರವಾದಿ ಅವರ ಮಾತುಗಳನ್ನು ಕೇಳಿ ಬಹಳಷ್ಟು ಪಶ್ಚಾತ್ತಾಪ ಪಟ್ಟನು. God said to Samuel prophet, ಸಮುವೇಲ ಪ್ರವಾದಿಗೆ ದೇವರು ಹೇಳಿದೇನೆಂದ್ರೆ, why you worry? ನೀನು ಯಾಕೆ ಚಿಂತೆ ಮಾಡ್ತೀಯೇ? They are not rejected you. ನಿನ್ನನ್ನು ಅವರು ತಿರಸ್ಕಾರ ಮಾಡಲಿಲ್ಲ, They are rejected me. ನನ್ನನ್ನು ಅವರು ತಿರಸ್ಕಾರ ಮಾಡಿದ್ದಾರೆ. Provide a king. ಅವರಿಗೆ ಬೇಕಾಗಿರುವಂತಹ ಒಂದು ಅರಸನ್ನು ಕೊಟ್ಟುಬಿಡು ಅಂತ ಹೇಳಿದ್ದಾರೆ. Hallelujah. Hallelujah. But when they have chosen king, they suffered lot with that king. ಆದರೆ ಯಾವಾಗ ಅವರು ಅರಸನ ಆರಿಸಿಕೊಂಡಿದ್ದಾರೋ ಆ ಅರಸನ ಮುಖಾಂತರವಾಗಿ ಇಸ್ರಾಯೇಲರು ಬಹಳಷ್ಟು ಕಷ್ಟಪಟ್ಟಿದ್ದಾರೆ. That's what, just because certain things happen in our life does not mean those things are right things in our life. ಏನೋ ಕೆಲವು ವಿಷಯಗಳು ಆಗಿದೆ, ಅನುಕೂಲವಾಗಿ ಆಗುತ್ತಾ ಇದೆ ಅನ್ಕೊಳ್ಳುವಂತ ವಿಷಯಗಳೆಲ್ಲ ನಿನಗೂ ಸರಿಯಾದ ವಿಷಯಗಳಲ್ಲ. Hallelujah. Hallelujah. Everywhere we find ourselves is not right place. ನಮಗೂ ಕಾಣಿಸುವಂತ ಸ್ಥಳವೆಲ್ಲ ಅದೆಲ್ಲ ಕೂಡ ಸರಿಯಾದ ಸ್ಥಳವಲ್ಲ. Hallelujah. Hallelujah. Some people will go to education. ಕೆಲವು ಜನರು ವಿದ್ಯಾಭ್ಯಾಸಕ್ಕೆ ಹೋಗುತ್ತಾರೆ. Not all the universities are right place. ಎಲ್ಲ ಯೂನಿವರ್ಸಿಟೀಸ್ ಎಲ್ಲ ಕೂಡ ಸರಿಯಾದ ಜಾಗಗಳಲ್ಲ. Some people chose the place cities to go and work there. ಕೆಲವು ಜನರು ಪಟ್ಟಣಗಳನ್ನ ಆರಿಸಿಕೊಳ್ಳುತ್ತಾರೆ, ಅಲ್ಲಿಗೆ ಹೋಗಿ ಕೆಲಸ ಮಾಡಬೇಕೆಂದು. But all the cities are not right place. ಆದ್ರೆ ಎಲ್ಲಾ ಪಟ್ಟಣಗಳ ಅವ್ರಿಗೆ ಸರಿಯಾಗಿರುವಂತ ಸ್ಥಳಗಳ ಇರುವುದಿಲ್ಲ. Hallelujah. Hallelujah. We have to find ourselves in the right place and with right job, with right education. ನಾವು ಸರಿಯಾಗಿರುವಂತ ವಿದ್ಯಾಭ್ಯಾಸದಿಂದ ಸರಿಯಾಗಿರುವಂತ ಕೆಲಸಗಳಿಂದ ಸರಿಯಾದ ಸ್ಥಳದಲ್ಲಿ ನಾವಿರಬೇಕು. Hallelujah. Hallelujah. I went to Bangalore for interview to get job. ಸಭಾಪಾಲಕರು ಬ್ಯಾಂಗ್ಳೂರ್ಗೆ ಹೋಗಿದ್ದಾರೆ ಇಂಟರ್ವ್ಯೂಕ್ಕಾಗಿ, ಕೆಲಸಕ್ಕಾಗಿ. That is good city. Everybody like to work there. ಅದು ಬಹಳಷ್ಟು ಒಳ್ಳೆ ಸುಂದರವಾಗಿರುವಂತ ಪಟ್ಟಣವು, ಎಲ್ಲರೂ ಕೂಡ ಅಲ್ಲಿ ಇರಬೇಕಂತ ಇಷ್ಟಪಡ್ತಾರೆ. Before I appointed here, I went interview there. ಇಲ್ಲಿ ಸಭಾಪಾಲಕರು ಇಲ್ಲಿ ಕೆಲಸದಲ್ಲಿ ಕಂಪನಿಯಲ್ಲಿ ಅಪಾಯಿಂಟ್ ಆಗೋದಕ್ಕೆ ಮುಂಚೆ ಅಲ್ಲಿ ಇಂಟರ್ವ್ಯೂಗೆ ಹೋದರು. That is a Japan collaboration. ಅದು ಜಪಾನ್ ಕೊಲಾಬ್ರೇಷನ್ ಅಂತ ಸಂಸ್ಥೆ. I went there, I was selected. ಅಲ್ಲಿ ಹೋಗಿದ್ದಾಗ ನಾನು ಆರಿಸಲ್ಪಟ್ಟಿದ್ದೆ. I was chosen, I was appointed. ಅಲ್ಲಿ ಅಪಾಯಿಂಟ್ ಆಗುವುದಕ್ಕೆ ಅವರು ಅನುಮತಿ ಕೊಟ್ಟಿದ್ದಾರೆ.
But I did not like to do the work there. The inside guidance is not come into me. ಆದರೆ ಅಲ್ಲಿ ಇದ್ದು ಕೆಲಸ ಮಾಡುವುದಕ್ಕೆ ಒಳಗದಿಂದ ನನಗೆ ಪ್ರೇರೇಪಣೆ ಆಗಲಿಲ್ಲ. My financial condition is very critical. I have to work anywhere. ಆ ದಿವಸಗಳಲ್ಲಿ ನನ್ನ ಒಂದು ಆರ್ಥಿಕ ಪರವಾಗಿರುವಂತ ಮಟ್ಟವು ಬಹಳಷ್ಟು ಕೀಳವಾಗಿತ್ತು. ನಾನು ಖಚಿತವಾಗಿ ಕೆಲಸ ಮಾಡಿ ದುಡಿಯಲೇಬೇಕು ಅಂತ ಪರಿಸ್ಥಿತಿ. I have to work, but inside Holy Ghost is not allowing me to work there. ಆದರೆ ಅಂತರಂಗದಲ್ಲಿ ಪವಿತ್ರ ಆತ್ಮ ದೇವರು ಒತ್ತಾಯ ಮಾಡಿ ನನಗೆ ಅಲ್ಲಿ ಇರಲಾರದಂತೆ ಮಾಡಿದನು. This is 34 years back what I am saying. ಇದು 34 ವರ್ಷಗಳ ಮುಂಚೆ ನಡೆಯುವಂತ ವಿಷಯವನ್ನು ನಾನು ಹೇಳ್ತಾ ಇದ್ದೆ. Hallelujah. Hallelujah. I looked inside. ನಾನು ಅಂತರಂಗ ಒಳಗದಲ್ಲಿ ನಾನು ನೋಡಿದೆ. I did not get any guidance. That is a Japan collaboration. Many people came for interview. Nobody was selected, but I was selected. I rejected the job because there will be no proper guidance inside. ನನಗೆ ಒಳಗ ಸರಿಯಾಗಿರುವಂತ ನಡೆಸುವಿಕೆ ಒಂದು ಡಬಲ್ ಆಗಿ ಇರುವುದರಿಂದ ಅದನ್ನು ನಾನು ತಿರಸ್ಕಾರ ಮಾಡಿದೆ ಆ ಕೆಲಸದಲ್ಲಿ ಸೇರುವುದಕ್ಕೆ. Even Kudiremukkh, some iron ore mine, I was selected there, but I didn't go there. That is a big iron ore mine. ಅಲ್ಲಿ ಇನ್ನೊಂದು ಐರನ್ ಓರ್ ಕೂಡ ಸೆಲೆಕ್ಟ್ ಆಗಿದೆ. ಅಲ್ಲಿ ಕೂಡ ನಾನು ಕೆಲಸಕ್ಕೆ ಸೆಲೆಕ್ಟ್ ಆಗಿದೆ. ಆದರೆ ನಾನು ಅಲ್ಲಿಗೆ ಕೂಡ ಹೋಗುವುದಕ್ಕೆ ಅನುಮತಿಸಲ್ಪಡಲಿಲ್ಲ. But when I was selected here in this company, coming, I am not willing to come and work here, but Holy Spirit asked me to come here and settle here. ಆದರೆ ಪವಿತ್ರಾತ್ಮ ದೇವರು ನಾನು ಈ ಕಂಪನಿಯಲ್ಲಿ ಹಟ್ಟಿಯಲ್ಲಿ ಸೆಲೆಕ್ಟ್ ಆಗಿರುವಾಗ ಇಲ್ಲಿ ಕೂಡ ಬರುವುದಕ್ಕೆ ನನಗೆ ಏನೋ ಇಷ್ಟ ಆಗಲಿಲ್ಲ. ಆದರೆ ಪವಿತ್ರಾತ್ಮ ದೇವರು ಅದನ್ನು ಆ ವಿಷಯವನ್ನು ಒತ್ತಾಯ ಮಾಡಿ ನೀನು ಅಲ್ಲಿಗೆ ಹೋಗಿ ಕೆಲಸ ಮಾಡಬೇಕಂತ I can say today, this is my right place, God given right place. ನಾನು ಈಗ ಖಚಿತವಾಗಿ ಈ ದಿನ ಹೇಳುತ್ತೇನೆ, ದೇವರು ಕೊಟ್ಟಿರುವಂತ ಸರಿಯಾದ ಜಾಗ ಇದು, ನನ್ನದು ಸ್ಥಳವಂತ ಹೇಳ್ತೇನೆ. I never repent for that, but because I come here. ನಾನು ಇಲ್ಲಿಗೆ ಬಂದಿದ್ದ ಕಾರಣ ಎಂದಿಗೂ ಒಂದು ದಿನ ಕೂಡ ಯಾಕೆ ಬಂದಿದ್ದೀನಿ ಅಂತ ಯೋಚಿಸಲಿಲ್ಲ. Hallelujah. Hallelujah. We have to be in right place in right time. ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗಗಳಲ್ಲಿ ಇರಬೇಕು. Hallelujah. Hallelujah. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? There are people doing jobs that is not their job. ಕೆಲವು ಜನರು ಕೆಲಸ ಮಾಡ್ತಾ ಇದ್ದಾರೆ, ಅವು ಅವರ ಕೆಲಸಗಳಲ್ಲ. That is not their job, but still they are doing. ಅವರಿಗೆ ಸಂಬಂಧಿಸಲ್ಪಟ್ಟಿರುವಂತ ಕೆಲಸಗಳಲ್ಲ, ಸುಮ್ಮನೆ ಏನೋ ಸೇರಿದ್ದಾರೆ ಮಾಡ್ತಾ ಇದ್ದಾರೆ. Hallelujah. There are people doing jobs, but that is not their job. ಕೆಲವು ಜನರು ಕೆಲಸಗಳು ಮಾಡ್ತಾ ಇದ್ದಾರೆ, ಆದ್ರೆ ಅವರಿಗೂ ದೇವರು ಕೊಟ್ಟಿದ್ದ ಸಂಬಂಧಿಸಲ್ಪಟ್ಟಿದ್ದಲ್ಲ. Hallelujah. Hallelujah. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Don't think that you got job, that's what that is a God's will. ನಿನಗೆ ಏನೋ ಕೆಲಸ ಸಿಕ್ಕಿದೆ ಅದಕ್ಕಾಗಿ ಇದು ದೇವರ ಚಿತ್ತವಂತ ಹೇಳಬೇಡ. Nowadays people, if you get a government job, they think that God's will. ಈ ದಿವಸಗಳಲ್ಲಿ ಏನಾದರೂ ಗವರ್ನಮೆಂಟ್ ಕೆಲಸ ಸಿಕ್ಕಿದಂದ್ರೆ ಇದು ದೇವರ ಚಿತ್ತನೇ, ಇದೇ ದೇವರ ಚಿತ್ತ ಅಂತ ಹೇಳ್ತಾರೆ. Whatever the job may be given in government, they think that oh, this is only God's will. ಅದು ಯಾವುದೇ ಒಂದು ಗವರ್ನಮೆಂಟ್ ದಲ್ಲಿ ಕೆಲಸ ಆಗಿರಬಹುದು, ಇದೇ ದೇವರ ಚಿತ್ತವಂತ ಹೇಳ್ತಾರೆ. They will get pension. ಯಾಕಂದ್ರೆ ಆದ ನಂತರ ಪೆನ್ಷನ್ ಬರುತ್ತದೆ ಅಂತೆ, good salary, ಒಳ್ಳೆ ಸಂಬಳ ಬರುತ್ತದೆ, good holidays, ಎಲ್ಲ ಒಳ್ಳೆ ಹಾಲಿಡೇಸ್ ಬರುತ್ತವೆ, ರಜಾ ಬರುತ್ತದೆ. But I tell you, all the job is not God's will. ಎಲ್ಲಾ ಕೆಲಸಗಳೆಲ್ಲ ಕೂಡ ಅವರು ಮಾಡುವಂತ ಸರಿಯಾದ ಕೆಲಸಗಳು ಆಗಲೇ ಇರಬೇಕಂತಿಲ್ಲ, ಆಗದೇ ಇರಬಹುದು. There are people doing business that is not their right business. ಕೆಲವು ಜನರು ವ್ಯಾಪಾರ ಮಾಡುತ್ತಾ ಇರ್ತಾರೆ, ಅವು ಅವರ ಸರಿಯಾದ ವ್ಯಾಪಾರಗಳ ಅಲ್ಲ. They don't know that is their business. ಅವರಿಗೆ ಗೊತ್ತಿಲ್ಲ ಅದು ಅವರ ವ್ಯಾಪಾರವೆಂದು. If they don't know, they will lose much in that. ಆ ವ್ಯಾಪಾರವು ಅವ್ರದ್ದು ಅಂತ ಗೊತ್ತಿದೆ, ಅದು ಕರೆಯಲ್ಪಟ್ಟಿರುವಂತ ವ್ಯಾಪಾರವು ಮಾಡಲ್ಪಡುವಂತ ವ್ಯಾಪಾರವಂತ ಗೊತ್ತಿಲ್ಲ ಅಂದ್ರೆ ಅವರು ಬಹಳಷ್ಟು ಕಳೆದುಕೊಳ್ಳುತ್ತಾರೆ. In the beginning of our days when we started this ministry, ಪ್ರಾರಂಭ ದಿವಸಗಳಲ್ಲಿ ಒಂದು ಪರಿಚರ್ಯವನ್ನು ಪ್ರಾರಂಭಿಸಿರುವಾಗ we are struggling for finances. ಆರ್ಥಿಕ ಪರವಾಗಿ ಸ್ವಲ್ಪ ಕಷ್ಟಪಡ್ತಾ ಇದ್ದೀವಿ. Finances very less, offerings are getting very less. ಆರ್ಥಿಕ ಪರವಾಗಿ ಆಫರಿಂಗ್ಸ್ ಬಹಳ ಕಡಿಮೆ ಆಗಿ ಬರ್ತಾ ಇತ್ತು. Then one day I asked my sister, we both discussed, we want to start some business. ಒಂದು ದಿನ ಸಭಾಪಾಲಕರು ನಮ್ಮ ತಂಗಿ ಹತ್ರ ಇಲ್ಲಿ ಏನನ್ನ ನಾವು ಜೀವನ ಮಾಡುವುದಕ್ಕೆ ತಿನ್ನುವುದಕ್ಕೆ ಇರಬೇಕಲ್ಲ, ಅದಕ್ಕಾಗಿ ಏನಾದರೂ ವ್ಯಾಪಾರ ಪ್ರಾರಂಭಿಸೋಣ ಅಂತ ಸಭಾಪಾಲಕರು ಕೇಳಿದ್ದಾರೆ. Company sanctioned VRS unto me, I got 2,50,000 rupees. ಆ ಕಂಪನಿ ಸ್ಯಾಂಕ್ಷನ್ ಮಾಡಿದ್ರಿಂದ ಬಂದಿರುವಂತ 2 ಲಕ್ಷವರೆ ದುಡ್ಡಿನಿಂದ
So 1 lakh I have to pay for this construction loan. I paid that. Rest of the money I have to do some business. ಸಭೆ ಕಟ್ಟಡಕ್ಕೆ ಆಗಿ ತೆಗೆದುಕೊಂಡಿರುವಂತಹ ಹಣವನ್ನು 1 ಲಕ್ಷ ರೂಪಾಯಿ ಕಟ್ಟಿ ಈಗ ಉಳಿದಿದ್ದರಿಂದ ಏನಾದರೂ ಚಿಕ್ಕ ವ್ಯಾಪಾರ ಮಾಡೋಣ ಅನ್ಕೊಂಡಿದೆ. Because surviving through this offering, it is very difficult those days. ಯಾಕಂದ್ರೆ ಪ್ರಾರಂಭ ದಿವಸಗಳಲ್ಲಿ ಜೀವನ ಮಾಡುವುದಕ್ಕೆ ತಿನ್ನುವುದಕ್ಕೆ ಕೂಡ ಬಹಳ ಕಷ್ಟವಾಗಿರುವಂತ ಪರಿಸ್ಥಿತಿ ಆ ದಿವಸಗಳಲ್ಲಿ. That time we started praying. ನಾವು ಪ್ರಾರ್ಥನೆ ಮಾಡ್ತಾ ಇರುವಾಗ God said, I have called you to serve, not for business. ದೇವರು ಹೇಳಿದ ಕರ್ತನೆ ಹೇಳಿದೇನೆಂದ್ರೆ ನಾನು ಕರೆದಿದ್ದು ನಿಮ್ಮನ್ನು ಸೇವಿಸುವುದಕ್ಕೆ ವ್ಯಾಪಾರಕ್ಕೆ ಅಲ್ಲ ಅಂತ ಹೇಳಿದ್ದಾರೆ. Hallelujah. Hallelujah. We listened inside, we stopped that business. ಅದನ್ನು ನಾವು ಅಂತರಂಗದಲ್ಲಿ ಕೇಳಿ ಆ ಮಾತನ್ನು ನಿಲ್ಲಿಸಿಬಿಟ್ಟಿದೆ, ಆ ವಿಷಯವನ್ನು ನಿಲ್ಲಿಸಿಬಿಟ್ಟಿದೆ. Even though we face struggle, but still we want to do what God says. ಆ ಸಮಯದಲ್ಲಿ ಅಷ್ಟು ಕಷ್ಟಪಡ್ತಾ ಇದ್ರೆ ಕೂಡ ದೇವರು ಹೇಳಿದ ಮಾತನ್ನು ಗಟ್ಟಿಯಾಗಿ ಹಿಡಿಕೊಂಡು ದೇವರ ಚಿತ್ತವೇ ಮಾಡಬೇಕಂತ ಮುಂದೆ ಹೋಗಿದ್ದೇವೆ. Hallelujah. Hallelujah. There are people living in the cities and nations, that is not their city, that is not their nation. ಬಹಳಷ್ಟು ಜನರು ಅವರ ಪಟ್ಟಣಗಳಲ್ಲಿ ಜೀವಿಸ್ತಾ ಇರ್ತಾರೆ, ಸ್ಥಳಗಳಲ್ಲಿ ಇರುತ್ತಾರೆ. ಅದು ಅವರ ಪಟ್ಟಣಗಳಲ್ಲ, ದೇವರು ಕೊಟ್ಟಿರುವಂತ ಸ್ಥಳಗಳ ಅವಲ್ಲ. Hallelujah. Many people don't know what they have to choose. ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಯಾದನ್ನು ಅವರು ಆರಿಸಿಕೊಳ್ಳಬೇಕೆಂದು. Even one of our church member, after retired, I told that don't go and settle there in Tamil Nadu. ನಾನು ಸಭಿಕರು ಒಬ್ಬರು ರಿಟೈರ್ಮೆಂಟ್ ಆದ ನಂತರ ತಮಿಳುನಾಡುಗೆ ಅವರು ತಮಿಳುನಾಡಿಗೆ ಹೋಗಿ ಸೆಟ್ಲ್ ಆಗ್ತಾರಂದಾಗ ನಾನು ಬೇಡ ಹೋಗಬೇಡ ಅಲ್ಲಿ ಅಂತ ಹೇಳಿದೆ. I told him don't invest all your money there because that is village, you cannot get it once you put deposit. ಸಭಾಪಾಲಕರು ಹೇಳಿದ್ದೇನೆಂದ್ರೆ ಆ ಹಣವು ನಿನಗೆ ಬಂದಿದ್ದೆಲ್ಲ ತೆಗೆದುಕೊಂಡು ಅದು ಹಲ್ಲೆ ಆಗಿದೆ, ಅದರಲ್ಲಿ ನೀನು ಅಲ್ಲಿ ಎಲ್ಲ ಕೂಡ ಬಿತ್ತುವಾಗ ನಿನಗೆ ಏನು ಕೂಡ ಫಲ ಇರುವುದಿಲ್ಲ, ಅದು ಸರಿಯಾಗಿರುವುದಿಲ್ಲ ಅಂತ ಹೇಳಿದೆ. No, our family, our son, we live there and we will settle there. ಅವರ ಸಂಬಂಧಿಕರು ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ ಅಂತ ಆತನು ಹೇಳಿದ್ದಾನೆ. He spent lot of money and constructed a house. ಆತನು ಬಹಳಷ್ಟು ಹಣವನ್ನು ಖರ್ಚು ಮಾಡಿ ಆತನು ಮನೆಯನ್ನು ಕಟ್ಟಿದ್ದಾನೆ. And given marriage to his son. ಅವರ ಮಗಕ್ಕೆ ಮದುವೆ ಮಾಡಿ ಅವರ ಮಗಕ್ಕೆ ಕೊಟ್ಟಿದ್ದಾರೆ, ಆ ಮನೆಯನ್ನು ಕೊಟ್ಟಿದ್ದಾರೆ. You want to settle there with the children. ಅಲ್ಲೇ ಮಕ್ಕಳ ಸಂಗಡ ಆತನು ಸೆಟಲ್ ಆಗಬೇಕಂತ ಯೋಚಿಸಿದನು. But after 1 year passed, 1 ವರ್ಷ ಆದ ನಂತರ children not ready to stay there. ಅವರ ಮಕ್ಕಳು ಯಾರು ಕೂಡ ಅಲ್ಲಿ ಬಂದು ಆತನ ಸಂಗಡ ಇರುವುದಕ್ಕೆ ಅಲ್ಲಿದಲ್ಲಿ ಯಾರು ಇಷ್ಟಪಡಲಿಲ್ಲ. All went off. ಎಲ್ಲರೂ ಕೂಡ ದೂರ ಪ್ರದೇಶಗಳಿಗೆ ಆತನು ಬಿಟ್ಟು ಹೋದರು. Because he constructed house, he want alone to stay there. ಆತನು ಮನೆ ಕಟ್ಟಿಕೊಂಡಿದ್ದ ಕಾರಣ ಆತನು ಒಬ್ಬನೇ ಮನೆಯಲ್ಲಿ ಇರ್ತಾ ಇದ್ದಾನೆ. Nobody is coming. ಯಾರು ಕೂಡ ಬರುವುದಿಲ್ಲ, ನೋಡುವುದಿಲ್ಲ. He has to cook, he has to eat, he has to stay there. ಆತನೇ ಅಡಿಗೆ ಮಾಡ್ಕೋಬೇಕು, ಆತನೇ ತಿನ್ನಬೇಕು, ಅಲ್ಲೇ ಒಬ್ಬರಾಗಿರಬೇಕು. That is not his right place, that is not right city for him. ಆತನಿಗೆ ಇರುವಂತ ಸರಿಯಾದ ಸ್ಥಳವು ಅದೇ ಅಲ್ಲ. Hallelujah. Hallelujah. There are people went to other nations. If God don't speak also, they want to go nation and work in other nations. ಕೆಲವು ಜನರು ಇರ್ತಾರೆ, ದೇವರು ಹೇಳಿಲ್ಲ ಅಂದ್ರೆ ಕೂಡ ದೂರ ದೇಶಕ್ಕೆ ಹೋಗಿ ನಾನು ಸಂಪಾದಿಸಬೇಕಂತ ಹೋಗುತ್ತಾರೆ. But they lose their wife and children. They will come back alone. ಆದರೆ ಬಹಳಷ್ಟು ವಿಷಯಗಳನ್ನು ಅವರು ಕಳೆದುಕೊಂಡು ಒಬ್ಬರಾಗೆ ಬಂದು ಬಿಡ್ತಾರೆ. That is very sad thing. ಅದು ಬಹಳಷ್ಟು ವಿಚಾರವಾಗಿರುವಂತ they don't know the spiritual things. ಅವರಿಗೆ ಬಹಳಷ್ಟು ಆತ್ಮೀಯವಾಗಿರುವಂತ ವಿಷಯಗಳು ಗೊತ್ತಿಲ್ಲ. I tell you, there are people married. ಕೆಲವು ಜನರು ಇರ್ತಾರೆ, ಕೆಲವರು ಮದುವೆ ಮಾಡಿಕೊಳ್ಳುತ್ತಾರೆ. But those are not right partners. ಅವರಿಗೆ ಸರಿಯಾಗಿರುವಂತ ಭಾಗಸ್ವಾಮಿ ಆಗುವುದಿಲ್ಲ ಅವರು. Many people says that yes pastor, what you are saying is right. ಹೌದು ಸಭಾಪಾಲಕರೇ, ನೀನು ಹೇಳೋದು ಕರೆಕ್ಟೇ ನಮಗೂ ಅಂತ ಹೇಳ್ತಾ ಇರಬಹುದು. But what I have to do now? Already I married, I have 2 children, 4 children. ಈಗ ಆಯ್ತು ಮದುವೆ ಆಗಿ ನನಗೆ 4 ಮಕ್ಕಳಿದ್ದಾರೆ ಎಂದು. ಇವಾಗ ಏನು ಮಾಡಬೇಕು? ಈಗ ಏನು ಮಾಡಬೇಕು? ಬಿಟ್ಟು ಕೊಡಬೇಕಾ ಅಂತ ಕೇಳ್ತಾರೆ. Shall we leave ಅಂತ ಹೇಳ್ತಾರೆ. I tell you, don't give up, because once married it is finished. ಯಾಕಂದ್ರೆ ಬಿಟ್ಟು ಕೊಡಬೇಡ, ಒಂದು ಸತಿ ಮದುವೆ ಆದರೆ ನೀನು ಹಂಗೆ ಇರಬೇಕು. But we have to set right certain things. ಆದರೆ ವಿಷಯಗಳನ್ನು ನೀನು ಸೆಟ್ ರೈಟ್ ಮಾಡಿಕೊಳ್ಳುತ್ತಾ ವಾಕ್ಯ ಪ್ರಕಾರವಾಗಿ ಮುಂದಕ್ಕೆ ಹೋಗಬೇಕು. Hallelujah. Hallelujah. We have to set right in our life, a personal life and family life. ವ್ಯಕ್ತಿಗತ ಜೀವನವನ್ನು, ಕುಟುಂಬ ಜೀವನವನ್ನು ಎಲ್ಲ ಕೂಡ ಸೆಟ್ ಮಾಡಿಕೊಳ್ಳುತ್ತಾ ಹೋಗಬೇಕು. We have to bring in order. ಒಂದು ಕ್ರಮಕ್ಕೆ, ದೇವರ ಕ್ರಮಕ್ಕೆ ತೆಗೆದುಕೊಂಡು ಬರಬೇಕು. We have to obey God's word. ದೇವರ ವಾಕ್ಯಕ್ಕೆ ಒಳಗಾಗಿರಬೇಕು. When we are going on doing according to the God's word, then everything will become normal. ದೇವರ ವಾಕ್ಯದ ಪ್ರಕಾರವಾಗಿ ನಾವು ಹೋಗುತ್ತಾ ಮಾಡುತ್ತಾ ಇರುವಾಗ ಎಲ್ಲವೂ ಕೂಡ ಸರಳವಾಗಿ ಆಗುತ್ತದೆ. Hallelujah.
I tell you, a lot of people are responsible for what they are going through, the frustration. ಬಹಳಷ್ಟು ಜನರು ಆ ಹೋಗುವಂತ ಒತ್ತಡಕ್ಕೆ ಅವರೇ ಜವಾಬ್ದಾರಿ ಅವರ ಜೀವನದಲ್ಲಿ. They think that, oh, I'm going through the frustration, this is all the cause of somebody. No, you are responsible what you are going through the frustration. ನೀನು ಹೋಗುವಂತ ಒತ್ತಡ, ಆ ಪರಿಸ್ಥಿತಿಗೆ ಇರಿಟೇಷನ್, ಕೆಲವು ಸಮಯಗಳಲ್ಲಿ ಆ ಒಂದು ಎಲ್ಲ ವಿಷಯಗಳಿಗೆ ಅವ್ರು ಅನ್ಕೊಂತಾರೆ ಇವರೇ ಕಾರಣ, ಅವರಲ್ಲ, ನೀನು ಆರಿಸಿಕೊಂಡಿದ್ದ ಕಾರಣ, ನೀನೇ ಕಾರಣವಾಗುತ್ತೀ. Because you chose wrong place, you are going through the frustration. ನೀನು ತಪ್ಪಾಗಿರುವಂತ ಜಾಗವನ್ನು ಆರಿಸಿಕೊಂಡಿದ್ರಿಂದ ತಪ್ಪಾಗಿ ನೀನು ಒತ್ತಡಕ್ಕೆ ಹೋಗುತ್ತಾ. Because you chose the wrong education, you are going through the frustration. ನೀನು ತಪ್ಪಾಗಿರುವಂತ ವಿದ್ಯಾಭ್ಯಾಸವನ್ನು ಆರಿಸಿಕೊಂಡಿದ್ರಿಂದ ಒತ್ತಡಕ್ಕೆ ಹೋಗುತ್ತೆ. Because you chose the wrong job, you are going through the frustration. ತಪ್ಪಾಗಿರುವಂತ ಕೆಲಸವನ್ನು ನೀನು ಆರಿಸಿಕೊಂಡಿದ್ರಿಂದ ಆ ಒಂದು ಒತ್ತಡಕ್ಕೆ ನೀನು ಹೋಗುತ್ತೀ. Because you chose the wrong partner, wrong marriage, you went to the wrong marriage, that's what you are frustrated. ನೀನು ಸರಿಯಾದ ಭಾಗಸ್ವಾಮಿನಿ ಆರಿಸಿಕೊಳ್ಳದೇ ಇದ್ದ ಕಾರಣ ಜೀವನದಲ್ಲಿ ಅದನ್ನು ಕಷ್ಟಪಡುತ್ತಾ ಒತ್ತಡಕ್ಕೆ ಹೋಗುತ್ತಾ ಇದ್ದೀ. Because you chose wrong business, you are frustrating in finance. ನೀನು ಸರಿಯಾಗಿರುವಂತ ವ್ಯಾಪಾರವನ್ನು ಆರಿಸಿಕೊಳ್ಳದೇ ಇದ್ದ ಕಾರಣ ಆರ್ಥಿಕ ಪರವಾಗಿ ಬಹಳಷ್ಟು ಕಷ್ಟಕ್ಕೆ, ಒತ್ತಡಕ್ಕೆ ಒಳಗಾಗುತ್ತಾ ಇದೆ. But some people chose the right thing but still go through the frustration because they have lack of knowledge of God's word. ಕೆಲವು ಜನರು ಸರಿಯಾಗಿರುವಂತ ವಿಷಯಗಳನ್ನೇ ಆರಿಸಿಕೊಳ್ಳುತ್ತಾರೆ, ಆದರೆ ಕೆಲವು ಒತ್ತಡಕ್ಕೆ ಹೋಗ್ತಾ ಇರ್ತಾರೆ. ಕಾರಣ ಏನಂದ್ರೆ ದೇವರ ವಾಕ್ಯಗಳು ಅವರಿಗೆ ಗೊತ್ತಾಗದೆ, ಪ್ರಕಟಣವಾಗಿಲ್ಲದೆ ಕಾರಣ. Some go through the frustration because chose wrong things, some people for the lack of knowledge. ಕೆಲವು ಜನರೇನೋ ತಪ್ಪಾಗಿರುವಂತ ವಿಷಯಗಳನ್ನು ಜೀವನದಲ್ಲಿ ಆರಿಸಿಕೊಳ್ಳುವುದರಿಂದ ಒತ್ತಡಕ್ಕೆ ಹೋಗುತ್ತಾ ಇರ್ತಾರೆ, ಒತ್ತಡಕ್ಕೆ ಒಳಗಾಗುತ್ತಾ ಇರ್ತಾರೆ. ಕೆಲವು ಜನರೇನೋ ದೇವರ ವಾಕ್ಯವು ಸರಿಯಾಗಿ ಗೊತ್ತಾಗದೇ ಇದ್ದ ಕಾರಣ ಒತ್ತಡಕ್ಕೆ ಒಳಗಾಗುತ್ತಾ ಇರ್ತಾರೆ. I tell you, God is everywhere. ನಾನು ಹೇಳ್ತೇನೆ, ದೇವರು ಎಲ್ಲಾ ಕಡೆ ಇದ್ದಾರೆ. But his manifestation presence is not everywhere. ಆದರೆ ಆತನು ಪ್ರತ್ಯಕ್ಷಿಸಿಕೊಳ್ಳುವಂತ, ಕಾಣಿಸಿಕೊಳ್ಳುವಂತ, ಕಾರ್ಯಗಳು ಮಾಡುವಂತ ಸ್ಥಳವು ಎಲ್ಲಾ ಕಡೆ ಅಲ್ಲ. He is in every one of us. ಆತನು ನಮ್ಮೆಲ್ಲರಲ್ಲಿ ಇದ್ದಾರೆ. But his manifestation presence is not everywhere, in everyone. ಎಲ್ಲರಲ್ಲಿ ಕೂಡ ದೇವರ ಪ್ರಸನ್ನತೆ ಹೊರಗೆ ಕಾಣಿಸುವುದಿಲ್ಲ ಎಲ್ಲಾ ಕಡೆ. Exodus 33rd chapter 14th verse says, ಎಕ್ಸೋಡಸ್ ವಿಮೋಚನ ಕಾಂಡ 33ನೇ ಅಧ್ಯಾಯ 14th verse, 14ನೇ ವಚನ ಹೇಳುತ್ತದೆ, God said, my presence go before you. ದೇವರು ಹೇಳುತ್ತಾನೆ, ನನ್ನ ಒಂದು ಸನ್ನಿಧಿ ನಿನ್ನ ಮುಂದೆ ಹೋಗುತ್ತದೆ ಅಂತ ಹೇಳುತ್ತಾರೆ. Holy Ghost said, my presence go before you. ಪವಿತ್ರಾತ್ಮ ದೇವರು ಹೇಳ್ತಾನೆ, ನನ್ನ ಸನ್ನಿಧಿ ನಿನ್ನ ಮುಂದೆ ಹೋಗುತ್ತದೆ. Hallelujah. Hallelujah. Because Holy Ghost going before them 40 years, even though they wandered in the land, they did not lack anything. ಪವಿತ್ರಾತ್ಮ ದೇವರು ಅವರ ಮುಂದೆ ಹೋಗುತ್ತಾ ಇದ್ದ ಕಾರಣ 40 ವರ್ಷ ಅವರು ಅರಣ್ಯ ಪ್ರದೇಶದಲ್ಲಿ ಇದ್ದಾಗಲೂ ಕೂಡ ಅವ್ರಿಗೆ ಏನು ಕಡಿಮೆ ಆಗಲಾರದಂತೆ ಆಗಿದೆ. Hallelujah. Hallelujah. That is manifestation presence of God. ಅದು ದೇವರ ಪ್ರತ್ಯಕ್ಷಿಸಲ್ಪಡುವಂತ ದೇವರ ಸನ್ನಿಧಿ ಆಗಿದೆ. You can relate it to God anywhere, everywhere. ನೀನು ಎಲ್ಲಾ ಕಡೆ ಎಲ್ಲಿದ್ದಾಗಲೂ ಕೂಡ ದೇವರ ಹತ್ರ ನೀನು ಸಹವಾಸವನ್ನು ಹಿಡ್ಕೊಳ್ಳಬಹುದು. But his manifestation presence of God is not everywhere. ಆದ್ರೆ ಎಲ್ಲಾ ಕಡೆ ದೇವರ ಪ್ರತ್ಯಕ್ಷತೆ ನೀನು ನೋಡುವುದಿಲ್ಲ. Hallelujah. Hallelujah. If you find yourself in right place, right time, ನೀನು ಸರಿಯಾದ ಸಮಯಕ್ಕೆ ಸರಿಯಾದ ಜಾಗದಲ್ಲೇ ಕಾಣಿಸಿಕೊಳ್ಳುವಾಗ, then you will find God's will. ಆವಾಗ ನೀನು ದೇವರ ಚಿತ್ತವನ್ನು ಕಂಡುಹಿಡಿತೀಯಾ. Hallelujah. Hallelujah. You are in wrong place and wrong time. How can you know God's will? ನಿನಗೂ ತಪ್ಪಾದ ಸಮಯದಲ್ಲಿ ತಪ್ಪಾದ ಜಾಗದಲ್ಲಿ ಇರುವಾಗ ದೇವರ ಚಿತ್ತವಿದೆ ಅಂತ ನಿನಗೆ ಹೆಂಗೆ ಗೊತ್ತಾಗುತ್ತದೆ? Hallelujah. ನೀನು ಬಾರ್ ಶಾಪ್ದಲ್ಲಿ ಕುಂತ್ಕೊಂಡು ಸಾರಾಯಿ ಕುಡ್ಕಂತ, ಅಲ್ಲಿ ಬೀರ್ ಕುಡ್ಕಂತ ದೇವರೇ ನನ್ನ ಸಂಗಡ ಮಾತಾಡಂದ್ರೆ ದೇವ್ರು ಮಾತಾಡ್ತಾನ? ದೇವರು ಮಾತಾಡ. That is not right place. ಅದು ಸರಿಯಾದ ಜಾಗವಲ್ಲ. Hallelujah. Hallelujah. If you come to the church and praising and worshiping, God will speak to you. ದೇವರು ನೀನು ಸಭೆಗೆ This is the right place to listen God's voice. ನೀನು ಸಭೆಗೆ ಬಂದು ದೇವರನ್ನು ಸ್ತುತಿಸಿ ಆರಾಧಿಸುತ್ತಾ ಕನಪಡಿಸ್ತಾ ಇರುವಾಗ ದೇವರ ಸ್ವರವನ್ನು ಕೇಳಬಹುದು. ಇದು ಸರಿಯಾದ ಜಾಗ, ಸಮಯವು ದೇವರ. You have to find the right place in right time, then you will find God's will, God's voice. ದೇವರ ಒಂದು ಖಚಿತವಾದ ಸ್ಥಳವನ್ನು, ಖಚಿತವಾದ ಸಮಯವನ್ನು ಕಂಡುಹಿಡಬೇಕು. ಆವಾಗ ನೀನು ಸ್ಪಷ್ಟವಾಗಿ ದೇವರ ಸ್ವರವನ್ನು ಕೇಳುವುದಕ್ಕೆ ಆಗುತ್ತದೆ. Why I ask congregation to come for prayers, come for activities, because you want to find proper will, right will in your life. ಯಾಕೆ ನಾನು ಪ್ರಾರ್ಥನೆಗೆ ಬರ್ರಿ ಅಂತ ವಿಶ್ವಾಸಿಗಳನ್ನು ಕೇಳ್ತಾ ಇರ್ತೀನಿ? ಯಾಕಂದ್ರೆ ನೀವು ಬಂದು ಸಹವಾಸ
ಮಾಡುವಾಗ ದೇವರ ಖಚಿತವಾದ ಚಿತ್ತವನ್ನು ವಿಷಯಗಳು ನೀನು ತಿಳಿದುಕೊಳ್ಳುವುದಕ್ಕೆ ಆಗುತ್ತದೆ. ರೋಮ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ ಹೇಳುತ್ತದೆ. Here Paul says, be not conformed to this world. ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ಈ ಲೋಕ ಮರ್ಯಾದೆಯನ್ನು ಅನುಸರಿಸಿ ನೀನು ನಡೆಯಬೇಡ. That means don't compromise to the world. ಅದನ್ನ ಅರ್ಥ ಲೋಕಕ್ಕೆ ನೀನು ಲೋಕದ ಸಂಗಡ ನೀನು ಒಂದಾಗಬೇಡ, ಲೋಕ ವಿಷಯಗಳಿಗೆ ರಾಜಿ ಪಡಬೇಡ. ಜೀವಿಸಕ್ಕೆ ಆಗೋದಿಲ್ಲಪ್ಪ, ಸುಮ್ಮನೆ ಕಾಂಪ್ರಮೈಸ್ ಮಾಡ್ಕೊಂತ ಹೋಗ್ಬಿಡೋಣ. ಜೀವಿಸುವುದಕ್ಕೆ ಆಗೋದಿಲ್ಲಪ್ಪ, ಸುಮ್ಮನೆ ಕಾಂಪ್ರಮೈಸ್ ಮಾಡೋಣ. Bible says don't compromise to the world. ರಾಜಿ ಪಡಬೇಡ ಲೋಕದ ವಿಷಯಗಳಿಗೆ, ಲೋಕಕ್ಕೆ. How much I tried but not able to go. That's what I compromise. ನಾನು ಎಷ್ಟು ಪ್ರಯತ್ನಿಸಿದೆ, ಆಗಲಿಲ್ಲ, ಅದಕ್ಕಾಗಿ ನಾನು ಕಾಂಪ್ರಮೈಸ್ ಆಗಿಬಿಟ್ಟಿದ್ದೀನಿ, ರಾಜಿ ಆಗಿದ್ದೀನಿ. Don't compromise to the world. ವಾಕ್ಯ ಹೇಳುತ್ತದೆ, ಸತ್ಯವೇದ ಹೇಳುತ್ತದೆ, ಲೋಕಕ್ಕೆ ರಾಜಿ ಪಡಬೇಡ, ಲೋಕದ ವಿಷಯಗಳಿಗೆ. That mean ಅದನ್ನರ್ಥ don't live according to the world. ಲೋಕವು ಏನು ಹೇಳುತ್ತದೋ ಆ ಪ್ರಕಾರವಾಗಿ ಜೀವಿಸಬೇಡ. Don't be conformed, don't be compromised, don't live according to the world. ಲೋಕದ ವ್ಯವಸ್ಥೆ ಪ್ರಕಾರವಾಗಿ ಲೋಕದ ವಿಷಯಗಳಿಗೆ ರಾಜಿ ಪಡಬೇಡ, ಲೋಕವು ಏನು ಹೇಳುತ್ತದೋ ಆ ಪ್ರಕಾರವಾಗಿ ಜೀವಿಸಬೇಡ. If anyone want to know will of God, don't live according to the world. ಯಾರಾದರೂ ದೇವರ ಚಿತ್ತವನ್ನು ತಿಳಿದುಕೊಳ್ಳಬೇಕಂದ್ರೆ ಲೋಕಾನುಸಾರವಾಗಿ ಜೀವಿಸಬೇಡ. Many people say God is not speaking to me. ಬಹಳ ಜನರು ಹೇಳ್ತಾರೆ, ದೇವರು ನನ್ನ ಸಂಗಡ ಮಾತನಾಡ್ತಾ ಇಲ್ಲ. What is your life, man? ನಿನ್ನ ಜೀವನವು ಏನಾಗಿದೆ ಮಾತಾಡುವುದಕ್ಕೆ? Are you living according to the world? ಲೋಕದ ಪ್ರಕಾರವಾಗಿ ಜೀವಿಸ್ತಾ ಇದೆಯಾ? ವಾಕ್ಯದ If you are living according to the world, how can God speak to you? ಲೋಕದ ಪ್ರಕಾರವಾಗಿ ಜೀವಿಸ್ತಾ ಇದ್ರೆ ದೇವರು ಹೆಂಗ ಮಾತನಾಡುತ್ತಾನೆ ನಿನ್ನ ಸಂಗಡ? Don't allow the system of world to run your life. ನಿನ್ನ ಜೀವನವನ್ನು ಪರಿಪಾಲಿಸುವುದಕ್ಕೆ ಲೋಕದ ವ್ಯವಸ್ಥೆಯನ್ನು ಅನುಮತಿಸಬೇಡ. If you allow the system of this world to run your life, God cannot run you. ನೀನು ಲೋಕದ ವ್ಯವಸ್ಥೆ ಪ್ರಕಾರವಾಗಿ ನಿನ್ನ ಜೀವನವನ್ನು ನಡೆಸಬೇಕಂತ ನೀನು ಇಷ್ಟಪಡ್ತಾ ಆ ದಿಶದಲ್ಲಿ ನೀನು ಮುಂದೆ ಹೋಗುತ್ತಾ ಇದ್ರೆ ದೇವರು ಅದರಲ್ಲಿ ಪ್ರವೇಶಿಸುವುದಿಲ್ಲ. Hallelujah. That's what Jesus said. No man can serve two masters. ಅದಕ್ಕಾಗಿ ಯೇಸು ಹೇಳಿದ್ದೇನೆಂದ್ರೆ, ಯಾರೇ ಒಬ್ಬ ವ್ಯಕ್ತಿ ಇಬ್ಬರು ಯಜಮಾನಗಳು ಇರಬಾರದಂತ ಹೇಳಿದ್ದಾರೆ. Many people ask God, Lord, run my life, run my life. ಬಹಳ ಜನರು ಕೇಳಿದ್ದಾರೆ, ಅಪ್ಪ ನನ್ನ ಜೀವನವನ್ನು ನೀನೇ ನಡೆಸು. But they already submitted to the system of this world to run their life. But how can God come and run your life? ಆದರೆ ಅವರ ಜೀವನವನ್ನು ಆಗಲೇ ಲೋಕದ ವ್ಯವಸ್ಥೆಗೆ ಒಪ್ಪಿಸಿಕೊಂಡಿದ್ದಾರೆ. ಈಗ ದೇವರು ಹೆಂಗ ಅದನ್ನು ಪ್ರವೇಶಿಸಿ ಮಾಡುತ್ತಾನೆ? My beloved, I tell you, ನನ್ನ ಪ್ರಿಯರೇ, ನಾನು ಹೇಳುತ್ತೇನೆ, don't live like the rest of this world. ಈ ಲೋಕದಲ್ಲಿರುವಂತಹ ಉಳಿದಿದ್ದ ಜನದ ಪ್ರಕಾರವಾಗಿ ನೀವು ಜೀವಿಸಬೇಡ. Don't become like the rest of this world. ಲೋಕದ ಜನರಲ್ಲಿ ಆಗ ನೀನು ಜೀವಿಸಬೇಡ. Because you are special. ಯಾಕಂದ್ರೆ ನೀನು ಪ್ರತ್ಯೇಕಿಸಲ್ಪಟ್ಟಿರುವಂತ ವ್ಯಕ್ತಿ. Don't think that I am an ordinary man. ನೀನು ಯೋಚನೆ ಮಾಡಬೇಡ ನಾನು ಸಾಧಾರಣ ವ್ಯಕ್ತಿ ಎಂದು. You don't know the value of born again. ನೀನು ತಿರುಗಿ ಜನ್ಮಿಸಿದನಂತೆ ಆ ಬೆಲೆ ನಿನಗೆ ಗೊತ್ತಾಗುತ್ತಾ ಇಲ್ಲ. You are born again. ನೀನು ತಿರುಗಿ ಜನ್ಮಿಸಿದೆಯಾ? You are precious to God. ನೀನು ದೇವರಿಗೆ ಪ್ರಶಸ್ತವಾಗಿದೆಯಾ? You are in God's will. ನೀನು ದೇವರ ಚಿತ್ತದಲ್ಲಿದೆಯಾ? Only just because you become like the rest of this world, you don't know who you are. ನೀನು ಈ ಲೋಕದ ವ್ಯವಸ್ಥೆ ಪ್ರಕಾರವಾಗಿ ಜನರು ಹೆಂಗ ನಡೆಸಲ್ಪಡ್ತಾ ಇದ್ದಾರೋ ಹಂಗ ನೀನು ರಾಜ್ಯಪಟ್ಟು ದೇವರ ಚಿತ್ತವೇನು ತಿಳಿದುಕೊಳ್ಳದೆ ಇರ್ತಾ ಇದೀಯ. Don't be like the rest of this world. Look who you are and go according to the word of God. ನೀನು ಯಾರೋ ತಿಳಿದುಕೊಳ್ಳುವುದಕ್ಕೆ ದೇವರ ವಾಕ್ಯದೊಳಗೆ ಹೋಗು, ಆದರೆ ಲೋಕದ ಪ್ರಕಾರವಾಗಿ ಜೀವಿಸಬೇಡ. Hallelujah. Hallelujah. I tell you, you are not for defeat. ನಾನು ಹೇಳುತ್ತೇನೆ, ನೀನು ಸೋಲುಕ್ಕಾಗಿ ಕರೆಯಲ್ಪಡಲಿಲ್ಲ. You are not for failure. ನೀನು ಅಪಜಯಕ್ಕಾಗಿ You are not for confusion. ನೀನು ಗಲಿಬಿಲಿಕ್ಕಾಗಿ ಕೊಡಲ್ಪಡಲಿಲ್ಲ. You are not for to be poor. ನೀನು ಬಡವನಾಗಿರುವುದಕ್ಕಾಗಿ ಬಂದಿಲ್ಲ. You are not to suffer sickness. ಅನಾರೋಗ್ಯದಲ್ಲಿ ಕಷ್ಟಪಡುವುದಕ್ಕಾಗಿ ನೀನಿಲ್ಲ. Don't live like the rest of this world. ಈ ಲೋಕದ ಇತರ ಜನರು ಜೀವಿಸದ ಹಾಗೆ ಜೀವಿಸಬೇಡ. Hallelujah. Hallelujah. Bible says, ಸತ್ಯವೇದ ಹೇಳುತ್ತದೆ, let there be change in your life. ನಿನ್ನ ಜೀವನದಲ್ಲಿ ಬದಲಾವಣೆ ಇರಲಿ. Do not be conformed to this world. Be transformed. Let there be change in your life. ಈ ಲೋಕದ ಮರ್ಯಾದಾನುಸಾರವಾಗಿ ನೀನು ನಡೆಸಬೇಡ, ನೀನು ರೂಪಾಂತರ ಹೊಂದು. That means change your life. ರೂಪಾಂತರ ಅಂದ್ರೆ ನಿನ್ನ ಜೀವನವನ್ನು ಬದಲಾಯಿಸಿಕೋ. Let there be change in your life. ನಿನ್ನ ಜೀವನದಲ್ಲಿ ಬದಲಾವಣೆ ಇರಲಿ. Hallelujah. Hallelujah. Be transforming by renewing of your mind according to the word of God. ದೇವರ ವಾಕ್ಯಾನುಸಾರವಾಗಿ ನಿನ್ನ ಮನಸ್ಸನ್ನು ನೂತನಗೊಳಿಸಿಕೊಳ್ಳುತ್ತಾ
ಮನಸ್ಸನ್ನು ರೂಪಾಂತರಗೊಳಿಸಿಕೊಳ್ಳಬೇಕು. Here tells us ಇಲ್ಲಿ ಹೇಳುವಂತ ವಿಷಯ ಏನಂದ್ರೆ how to get transformation. ಯಾವ ರೀತಿಯಲ್ಲಿ ರೂಪಾಂತರ ಹೊಂದುತ್ತೇವೆ? When we go according to the word of God, then we'll get transformation. ದೇವರ ವಾಕ್ಯ ಪ್ರಕಾರವಾಗಿ ಹೋಗುತ್ತಾ ಇರುವಾಗ ರೂಪಾಂತರ ಹೊಂದುತ್ತೇವೆ. When God's word come to you, ನಿನಗೆ ದೇವರ ವಾಕ್ಯವು ಬರುವಾಗ ನಿನಗೆ you have to meditate that word day and night. ಆ ವಾಕ್ಯವನ್ನು ಸ್ವೀಕರಿಸಿ ನೀನು ಹಗಲು ರಾತ್ರಿ ಧ್ಯಾನ ಮಾಡಬೇಕು. Hallelujah. When God's word come to you, meditate it day and night, mutter it. ನೀನು ದೇವರ ವಾಕ್ಯವನ್ನು ಕೇಳಿ ಸ್ವೀಕರಿಸುವ ಅದನ್ನು ತೆಗೆದುಕೊಳ್ಳುವಾಗ ನೀನು ಹಗಲು ರಾತ್ರಿ ಧ್ಯಾನ ಮಾಡಬೇಕು. When you meditate day and night, let the word of God control your thinking. ನೀನು ಆ ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತಾ ಅದನ್ನೇ ನೆನಪು ಮಾಡಿಕೊಳ್ಳುತ್ತಾ ಅದನ್ನೇ ನೀನು ದೃಷ್ಟಿಸಿ ನೋಡ್ತಾ ಇರುವಾಗ ಆ ವಾಕ್ಯವು ನಿನ್ನನ್ನು ಆ ದಿನದಲ್ಲಿ ತೆಗೆದುಕೊಳ್ಳುತ್ತದೆ. Control your thinking. ನಿನ್ನ ಆಲೋಚನೆಯನ್ನು ಆ ದಿನದಲ್ಲಿ ತೆಗೆದುಕೊಳ್ಳುತ್ತದೆ. Hallelujah. Hallelujah. Then your mind will be transformed. ಆವಾಗ ನಿನ್ನ ಮನಸ್ಸು ರೂಪಾಂತರ ಹೊಂದುತ್ತದೆ. Amen. Hallelujah. Somebody says, ಕೆಲವರು ಹೇಳುತ್ತಾರೆ, I am very hot tempered man. ನಾನು ಬಹಳ ಸಿಟ್ಟಿಗೇರುವಂತ ಮನುಷ್ಯನು. Yes, I too, Pastor, many says. ನೀವು ಕೂಡ ಹೇಳಬಹುದು, ನಾನು ಕೂಡ ಅಪ್ಪ ಸಿಟ್ಟಿಗೇರಿ ಅಂತ ಅವ್ರ ಲೆಕ್ಕದಲ್ಲಿ ನೀನು ಹೇಳಬಹುದು. But I tell you, ಆದ್ರೆ ನಾನು ಹೇಳುತ್ತೇನೆ, when you are born again, ನೀನು ತಿರುಗಿ ಜನ್ಮಿಸಿರುವಾಗ you should not conform to this world. ಈ ಲೋಕ ಪ್ರಕಾರವಾಗಿ ನೀನು ಒಪ್ಪಿಸಿಕೊಳ್ಳಬಾರದು. Because anger is not from God. ಯಾಕಂದ್ರೆ ಸಿಟ್ಟು ದೇವರಿಂದ ಬಂದಿದ್ದಲ್ಲ. Hallelujah. Hallelujah. Bible says fruit of the spirit is love. ದೇವರ ವಾಕ್ಯ ಹೇಳುತ್ತದೆ ಆ ಒಂದು ಆತ್ಮ ಫಲವು ಪ್ರೀತಿ. Love, joy, peace. ಆ ಒಂದು ಆ ಪ್ರೀತಿ, ಆನಂದ, ಸಮಾಧಾನ, patience, kindness, goodness. ಆ ಒಂದು ತಾಳ್ಮೆ, ಸಹನೆ, ಒಳ್ಳೆತನ, faithfulness, meekness, self control. These are all fruit of the spirit. ನಂಬಿಕತ್ವವು, ಕ್ಷಮದಮೆ ಅಂದ್ರೆ ಆತ್ಮನು ನಿಗ್ರಹವಾಗಿಟ್ಟುಕೊಳ್ಳುವುದು, ಇವೆಲ್ಲ ಕೂಡ ಆತ್ಮ ಫಲಗಳಾಗಿದೆ. When you born again, ನೀನು ತಿರುಗಿ ಜನ್ಮಿಸಿರುವಾಗ these fruits are in your spirit. ಈ ಆತ್ಮ ಫಲವು ನಿನ್ನ ಆತ್ಮದಲ್ಲಿದೆ. You have to produce the fruit. ಆ ಫಲವನ್ನು ನೀನು ಉತ್ಪನ್ನ ಮಾಡಬೇಕು. You got the tree. ನೀನೇನೋ ಗಿಡ ಆಗಿ ಗಿಡನ ಹೊಂದಿಕೊಂಡಿದೀಯಾ? To bear fruit, there is a tree also. Your spirit is a tree. ನೀನು ಆ ಫಲವನ್ನು produce this all this fruit of the spirit. ಫಲವನ್ನು ಉತ್ಪನ್ನ ಮಾಡುವಂತೆ ನಿನ್ನನ್ನು ದೇವರು ನಿನ್ನ ಆತ್ಮ ಮನುಷ್ಯನು ಗಿಡ ಆಗಿ ಮಾಡಿದ್ದಾನೆ. ನೀವು ಇದನ್ನು ಫಲಿಸಬೇಕು. You have to bear the fruit. ನೀನು ಫಲವನ್ನು ಫಲಿಸಬೇಕು. Hallelujah. Hallelujah. You are born again. ನೀನು ತಿರುಗಿ ಜನ್ಮಿಸಿದೀಯಾ? Don't say I am a hot tempered man. ನಾನು ಏನೋ ಸಿಟ್ಟಿಗೇರುವಂತ, ಬೇಗನೆ ಸಿಟ್ಟಿಗೇರುವಂತ, ಇರಿಟೇಟ್ ಆಗುವಂತ ಮನುಷ್ಯನಂತ ಹೇಳಬೇಡ. That is not true according to the word of God. ದೇವರ ವಾಕ್ಯ ಪ್ರಕಾರವಾಗಿ ಅದು ಸತ್ಯವಲ್ಲ. Hallelujah. Hallelujah. Until you know God's word, you don't know who you are. ದೇವರ ವಾಕ್ಯವು ನಿನಗೆ ಗೊತ್ತಾಗುವ ತನಕ ನೀನು ಯಾರೋ ನೀನು ತಿಳಿದುಕೊಳ್ಳುವುದಕ್ಕೆ ಆಗುವುದಿಲ್ಲ. Until you know God's word, you don't know what you have. ನೀನು ದೇವರ ವಾಕ್ಯವು ನೀನು ತಿಳಿದುಕೊಳ್ಳುವ ತನಕ ನಿನಗೆ ಏನೇನು ಇದೋ, ನೀನು ಯಾರೋ ದೇವರ ವಾಕ್ಯ ಪ್ರಕಾರವಾಗಿ ತಿಳಿದುಕೊಳ್ಳುವುದಕ್ಕೆ ಆಗುವುದಿಲ್ಲ. Without word of God, you think differently. ದೇವರ ವಾಕ್ಯವಿಲ್ಲದೆ ಇದ್ರೆ ನಿನ್ನ ಒಂದು ಆಲೋಚನೆಗಳು ಬೇರೆ ಆಗಿರುತ್ತವೆ. Today many believers they are thinking differently. Why? Because they don't know who they are in Christ. ಬಹಳಷ್ಟು ವಿಶ್ವಾಸಿಗಳು ಈ ದಿನ ಬೇರೆ ವಿಭಿನ್ನವಾಗಿ ಆಲೋಚಿಸುತ್ತಾರೆ, ವಾಕ್ಯಕ್ಕೆ ವಿರುದ್ಧವಾಗಿ. ಕಾರಣ ಏನಂದ್ರೆ ಅವರು ವಾಕ್ಯ ಪ್ರಕಾರವಾಗಿ ಕ್ರಿಸ್ತನಲ್ಲಿ ಏನಾಗಿದ್ದಾರೋ ಏನೋ ಗೊತ್ತಾಗುವುದಿಲ್ಲ. That fellow don't know I am rough and tough man. ಈ ರೀತಿಯಲ್ಲಿ ಹೇಳ್ತಾರೆ, ಆ ಮನುಷ್ಯನಿಗೆ ಗೊತ್ತಿಲ್ಲ ನಾನು ರಫ್ ಅಂಡ್ ಟಫ್ ಮ್ಯಾನ್ ಅಂತ ವ್ಯಕ್ತಿ ಅಂತ. I am very cruel man. ನಾನು ಬಹಳ ಕ್ರೂರತ್ವ ಉಳ್ಳ ವ್ಯಕ್ತಿ ಅಂತ ಹೇಳ್ತಾ They are ಇರ್ತಾರೆ. thinking past. ಆ ಗತಿಸಿರುವಂತ ವಿಷಯಗಳನ್ನೇ ಯೋಚಿಸ್ತಾ ಇರ್ತಾರೆ. Many times people say, when they look at me, they will say that, oh, this man is very rough and tough man. ಪಾಸ್ಟರ್ನು ಗತ ಜೀವನ ನೋಡಿದವರು ರಫ್ ಅಂಡ್ ಟಫ್ ಮ್ಯಾನ್ ಅಂತ ವ್ಯಕ್ತಿ. I am not rough and tough because I am not old man. ನಾನು ರಫ್ ಅಂಡ್ ಟಫ್ ಅಲ್ಲ, ಹಳೆ ಮನುಷ್ಯನಲ್ಲ ನಾನು. Hallelujah. Hallelujah. I am new man in Christ. ಕ್ರಿಸ್ತನಲ್ಲಿ ನಾನು ಹೊಸ ಮನುಷ್ಯನು. They don't know what I am having. ನನಗೆ ಇರುವಂತ ವಿಷಯಗಳು ನಾನು ಏನು ಹೊಂದಿಕೊಂಡಿದ್ದೀನಿ ಅವ್ರಿಗೆ ಗೊತ್ತಿಲ್ಲ. That's what they are saying, that oh, he is rough and tough man. ಅವರು ಅದಕ್ಕೆ ಬಹಳ ರಫ್ ಟಫ್ ಆಗಿ ಕಷ್ಟಕರವಾಗಿ angry man. ಅದನ್ನ ಬಹಳ ಸಿಟ್ಟಿಗೇರುವ ಮನುಷ್ಯನ ಅಂತ ಹೇಳ್ತಾರೆ. I am not angry man. ನಾನು ಸಿಟ್ಟಿಗೇರುವ ಮನುಷ್ಯನ. I am born again. ನಾನು ತಿರುಗಿ ಜನ್ಮಿಸಿದೆ. I know what I have. ನನಗೆ ಏನಿದೆ ಒಳಗೆ ನನಗೆ ಗೊತ್ತಿದೆ. I want to bear that what is inside of me. ನನ್ನ ಒಳಗಿರುವಂತ ವಿಷಯಗಳು ಏನು ನಾನು ಫಲಿಸಬೇಕಂತ ನಾನಿದೆ. Hallelujah. Hallelujah. Many times many says that. ಬಹಳಷ್ಟು ಸತಿ ಬಹಳ ಜನರು ಹೇಳ್ತಾರೆ, ಆಮೇಲೆ ಪಾಸ್ಟರ್ ಕೂಡ ಹಂಗೆ ಇದ್ದ ಮೊದಲು, ಇವಾಗ
ಚೇಂಜ್ ಆಗಿದ್ದಾನೆ. ಸಾಮ್ಯಲ್ ಪಾಸ್ ಮೊದಲು Now ಹಂಗೆ he changed. ಮೊದಲು ರಫ್ ಅಂಡ್ ಟಫ್ ಆಗಿದ್ದೀನಿ, ಈಗ ಬದಲಾಯಿಸಲ್ಪಟ್ಟಿದ್ದಾನೆ. Like that, they are also rough and tough. They will be changed after some time. ಅವರು ಕೂಡ ವಾಕ್ಯವನ್ನು ಕೇಳುತ್ತಾ ಕೆಲವು ಸಮಯಗಳಾದ ನಂತರ ಅವರು ಕೂಡ ಬದಲಾಯಿಸಿಕೊಳ್ಳುತ್ತಾರೆ. ರಫ್ ಅಂಡ್ ಟಫ್ ಅಂತ Not all can change. ಎಲ್ಲರೂ like ಕೂಡ me. ಎಲ್ಲರೂ ಪಾಸ್ಟರ್ ಹಾಗೆ ಚೇಂಜ್ ಆಗಿ ಬದಲಾವಣೆ ಹೊಂದುವುದಕ್ಕೆ ಆಗುವುದಿಲ್ಲ. Hallelujah. Hallelujah. Because I am born again, I am changed. ನಾನು ದೇವರ ವಾಕ್ಯವನ್ನು ತಿರುಗಿ ಜನ್ಮಿಸಿದ ಕಾರಣ, ಆ ವಾಕ್ಯವನ್ನು ಸ್ವೀಕರಿಸಿದ ಕಾರಣ ಬದಲಾವಣೆ ಹೊಂದಿದೆ. All if you born again, they will be changed. ಒಂದು ವೇಳೆ ಎಲ್ಲರೂ ತಿರುಗಿ ಜನ್ಮಿಸಿದವರು ಇದ್ರೆ ಅವರೆಲ್ಲರೂ ಕೂಡ ವಾಕ್ಯವನ್ನು ಸ್ವೀಕರಿಸುವಾಗ ಬದಲಾಯಿಸಲ್ಪಡ್ತಾರೆ. Somebody is rough and tough, is rowdy, is doing rowdyism, is living according to the world system. Now he is changed. All others also may be changed. ಯಾರೋ ಒಬ್ಬರು ರೌಡಿ ಆಗಿದ್ದಾರೆ, ಹಿಂಗಿದ್ದಾರೆ, ಹಂಗಿದ್ದಾರೆ ಅನ್ಬೇಡ, ಎಲ್ಲರೂ ಕೂಡ ಬದಲಾಯಿಸಲ್ಪಡುವುದಕ್ಕೆ ಆಗುತ್ತದೆ. Hallelujah. Many people think differently in their life even though they are born again. ಅವರು ತಿರುಗಿ ಜನ್ಮಿಸಿದ್ರೆ ಕೂಡ ಅವರ ಆಲೋಚನೆಗಳು ವಿಭಿನ್ನವಾಗಿ ಬೇರೆ ಆಗಿರುತ್ತವೆ. If once you are born again, you have to think differently. ನೀನು ತಿರುಗಿ ಜನ್ಮಿಸಿದಾಗ ನಿನ್ನ ಆಲೋಚನೆ ಬೇರೆ ಆಗಿರಬೇಕು. Hallelujah. You have to think according to the word of God. ದೇವರ ವಾಕ್ಯ ಪ್ರಕಾರವಾಗಿ ನೀನು ಯೋಚಿಸಬೇಕು. Amen. Amen. Pastor, nobody told me that I have self control. ಯಾರು ಕೂಡ ನನಗೆ ಹೇಳಿಲ್ಲಪ್ಪ ಆತ್ಮ ನಿಗ್ರಹವಿದೆ ಅಂತ. ಸಭಾಪಾಲಕರೇ, you have self control. ಆದ್ರೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಿನಗೆ self control. ನಿನಗೆ ಆತ್ಮ ನಿಗ್ರಹವು ಕ್ಷಮದಮೆ ಇದೆ ಎಂದು. Hallelujah. Hallelujah. You may be saying you are hot tempered man or woman, but I am telling you, you have self control. ನೀನು ಹೇಳಬಹುದು ನಾನು ಒಂದು ಕಷ್ಟತರವಾಗಿರುವಂತ ಸಿಟ್ಟಿಗೆ ಇರುವಂತ ವ್ಯಕ್ತಿ ಅಂತ, ಆದರೆ ನಾನು ಹೇಳ್ತಾ ಇದ್ದೇನೆ, ಸಭಾಪಾಲಕರು ಹೇಳ್ತಾ ಇದ್ದಾರೆ, ನೀವು ಕ್ಷಮದಮೆ ಇರುವಂತ ಆತ್ಮವನ್ನು ನಿಗ್ರಹ ಮಾಡಿಕೊಳ್ಳುವಂತ ಶಕ್ತಿ ಉಳ್ಳುವಂತ ವ್ಯಕ್ತಿ. Pastor, nobody told I have patience. ಯಾರು ಕೂಡ ನನಗೂ ಸಹನೆ ತಾಳ್ಮೆ ಇದೆ ಅಂತ ಯಾರು ಹೇಳ್ತಾ ಇಲ್ಲ. God is saying that you have patience. ದೇವರು ಹೇಳ್ತಾ ಇದ್ದಾರೆ ನಿನಗೂ ಸಹನವಿದೆ, ತಾಳ್ಮೆ ಇದೆ ಎಂದು. Hallelujah. Hallelujah. What a God we have. ನಮಗೆ ಎಷ್ಟು ಒಳ್ಳೆ ದೇವರಿದ್ದಾನೆ. Hallelujah. Hallelujah. You are saying I don't have patience, but God is saying you have patience. ನೀನು ಹೇಳ್ತಾ ಇದ್ದೆ ನನಗೂ ತಾಳ್ಮೆ ಇಲ್ಲ, ಸಹನ ಇಲ್ಲ ಅಂತ, ಆದ್ರೆ ಆತನ ಹೇಳ್ತಾ ಇದ್ದೆ ನಿನಗೂ ತಾಳ್ಮೆ ಇದೆ, ಸಹನ ಇದೆ ಎಂದು. Many says that my problem is impatience. ನಾನು ಬಹಳ ಜನರು ಏನಂತಾರೆ ಅಂದ್ರೆ ನನ್ನ ಸಮಸ್ಯೆ ಏನಂದ್ರೆ ತಾಳ್ಮೆ ಇಲ್ಲ, ಸಹನ ಇಲ್ಲ. Because of impatience I am losing many things. ನಾನು ಸಹನ ಇಲ್ಲದೆ ಕಾರಣ ಬಹಳಷ್ಟು ನಾನು ಕಳೆದುಕೊಳ್ಳುತ್ತಾ ಇದ್ದೆ ವಿಷಯಗಳು. But when you born again, ನೀನು ತಿರುಗಿ ಜನ್ಮಿಸಿರುವಾಗ there is a patience inside of you. ನಿನ್ನ ಒಳಗೆ ತಾಳ್ಮೆ ಇದೆ. Hallelujah. Hallelujah. Many says because of my impatience I lost my family. ನನ್ನ ಒಂದು ತಾಳ್ಮೆ ಸಹನ ಇಲ್ಲದೆ ನನ್ನ ಕುಟುಂಬವನ್ನು ಕಳೆದುಕೊಂಡಿದೆ ಅಂತಾರೆ. I tell you, you can restore back. ಮತ್ತೆ ಅದನ್ನು ತಿರುಗಿ ನೀನು ಕಟ್ಟಿಕೊಳ್ಳಬಹುದು ನಿನ್ನ ಸಹನದಿಂದ. You have patience, you have love, you have long suffering. ಯಾಕಂದ್ರೆ ನಿನ್ನಲ್ಲಿ ಪ್ರೀತಿ, ಸಮಾಧಾನ, ಒಂದು ದೀರ್ಘ ಶಾಂತ ಎಲ್ಲವೂ ಕೂಡ ನಿನ್ನಲ್ಲಿದೆ. When God says you have patience, ನಿನಗೆ ತಾಳ್ಮೆ ಇದೆ ಅಂತ ದೇವರು ಹೇಳುವಾಗ what do you have to do? ನೀನು ಏನು ಮಾಡಬೇಕು? Say thank God. ದೇವರಿಗೆ ವಂದನೆ ಅಂತ God, ಹೇಳಬೇಕು. I thank you. You told me that I have patience. ನನಗೆ ಸಹನ ಇದೆ ಅಂತ ನೀನು ಹೇಳಿದೆಪ್ಪ, ನಿನಗೆ ವಂದನೆ. This is the way we have to receive it. ಇದೇ ಮಾರ್ಗವು ನಾವು ದೇವರ ವಾಕ್ಯವನ್ನು ಸ್ವೀಕರಿಸುವುದಕ್ಕೆ. Hallelujah. Hallelujah. Not that just, oh God says I have patience, not just like that. You have to say thank God. Both hands lift up and say, Lord, I thank God you said I have patience. I am a man of patience. ನೀನು ಓದ್ತಾ ಇರುವಾಗ, ಕೇಳ್ತಾ ಇರುವಾಗ ವಾಕ್ಯವನ್ನು ನನಗಿದೇನಾ ಒಂದು ಸಹನವು ಅಂತ ಅಷ್ಟು ಮಾತ್ರ ಒಳದೆ ನೀನು ದೇವರಿಗೆ ಕೈಗಳೆತ್ತಿ, ತಂದೆ ನನಗೂ ಸಹನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಂತ ಹೇಳಿ ಸ್ವೀಕರಿಸಿಕೊಳ್ಳಬೇಕು. We grow in Christianity. ನಾವು ಕ್ರೈಸ್ತತ್ವದಲ್ಲಿ ಬೆಳೆಯುತ್ತೇವೆ. Hallelujah. Hallelujah. We have come here to grow. ನಾವು ಇಲ್ಲಿ ಬಂದಿದ್ದು ಬೆಳೆಯುವುದಕ್ಕಾಗಿ, not as like the same. ಇದ್ದ ಹಾಗೆ ಇರುವುದಕ್ಕೆ ಅಲ್ಲ. ನಮ್ಮ ಜೀವನಗಳು we have come here to grow spiritually. ಆತ್ಮೀಯವಾಗಿ ಬೆಳೆಯುವುದಕ್ಕಾಗಿ ನಾವು ಇಲ್ಲಿ ಬಂದಿದ್ದೇವೆ. We have to develop our thinking when we hearing the word of God. ದೇವರ ವಾಕ್ಯ ಪ್ರಕಾರವಾಗಿ ನಮ್ಮ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳುವುದಕ್ಕೆ ನಾವು ಬಂದಿದ್ದೇವೆ. We are not like the last year or last month. ಕಳೆದ ವರ್ಷ, ಹೋದ ವರ್ಷದಲ್ಲಿ, ಇಲ್ಲದಿದ್ರೆ ಹೋದ ತಿಂಗಳಲ್ಲಿ ಇದ್ದ ಹಾಗೆ ನಾವಿರುವುದಿಲ್ಲ. Somebody has to say you are not like a last year man, now changed. ಯಾರಾದ್ರೂ ನೋಡಿ ಹೇಳಬೇಕು, ನೀನು ಕಳೆದ ವರ್ಷದಲ್ಲಿ ಇದ್ದ ಹಾಗಿಲ್ಲ, ಈಗ ಬದಲಾವಣೆ ಹೊಂದಿದೆ ಅಂತ. You are not like a last month. ಹೋದ ತಿಂಗಳಲ್ಲಿ ಇದ್ದ ಹಾಗೆ ನೀನು ಇಲ್ಲ ಅಂತ ಹೇಳ್ಬೇಕು. Hallelujah. ಅಂತ ಕಂಡಿಡಬೇಕು.
Because I tell you, within a week you can change yourself. ಯಾಕಂದ್ರೆ ಒಂದು ವಾರದೊಳಗೆ ಕೂಡ ನಿನ್ನನ್ನು ನೀನು ಬದಲಾಯಿಸಿಕೊಳ್ಳಬಹುದು. Within a week your thinking can be changed. ನಿನ್ನ ಆಲೋಚನೆ ಒಂದು ವಾರದಲ್ಲೇ ಕೂಡ ಬದಲಾಯಿಸಲ್ಪಡಬಹುದು. If you meditate the word of God long enough, ನೀನು ಬಿಡದೆ ಆ ದೇವರ ವಾಕ್ಯವನ್ನು ಹೆಚ್ಚಾಗಿ ನೀನು ಧ್ಯಾನ ಮಾಡ್ತಾ ಇರುವಾಗ it will come and stay in you. ಆ ವಾಕ್ಯವು ಬಂದು ನಿನ್ನಲ್ಲಿ ನೆಲೆಗೊಂಡಿರುತ್ತದೆ. That's why word of God meditation is very important. ಅದಕ್ಕಾಗಿ ವಾಕ್ಯವನ್ನು ಧ್ಯಾನ ಮಾಡೋದು ಬಹಳ ಪ್ರಾಮುಖ್ಯವಾದದ್ದು. If we don't meditate, if we don't focus, if we don't look the word of God, that word of God cannot stay. ದೇವರ ವಾಕ್ಯವನ್ನು ನೀನು ದೃಷ್ಟಿಸದೆ ನೋಡದೆ ಅದನ್ನು ಧ್ಯಾನ ಮಾಡದೆ ಅದನ್ನು ನೀನು ಅದರ ಬಗ್ಗೆನೇ ನೀನು ನೆನಪು ಮಾಡಿಕೊಳ್ತಾ ಇಲ್ಲದೇ ಇದ್ರೆ ಆ ವಾಕ್ಯವು ನಿನ್ನಲ್ಲಿ ನೆಲೆಗೊಂಡಿರುವುದಿಲ್ಲ, ಅದು ಹೊರಗೆ ಹೋಗ್ಬಿಡುತ್ತದೆ. Again and again when you meditate and say the words what the word of God says, ಮತ್ತೆ ಮತ್ತೆ ಅದನ್ನು ನೆನಪು ಮಾಡಿಕೊಳ್ಳುತ್ತಾ ವಾಕ್ಯವೇನು ಹೇಳುತ್ತದೋ ಬಾಯಿ ತೆರೆದು ನಾವು ಮಾತನಾಡುತ್ತಾ ಹೇಳ್ತಾ ಇರುವಾಗ I tell you that will manifest. ನಾನು ಹೇಳುತ್ತೇನೆ ಅದು ಪ್ರತ್ಯಕ್ಷವಾಗುತ್ತದೆ ನಮ್ಮ ಜೀವನದಲ್ಲಿ. Hallelujah. Hallelujah. Every time you do wrong things, every time you say wrong things, that wrong things will manifest. ಯಾವಾಗ ನೀನು ತಪ್ಪು ವಿಷಯಗಳನ್ನು ಮಾತಾಡ್ತಾ ಇರ್ತೀವೋ, ತಪ್ಪುಗಳನ್ನ ಹೇಳ್ತಾ ತಪ್ಪುಗಳನ್ನು ಮಾಡುತ್ತಾ ಇರ್ತೀವೋ, ಆ ತಪ್ಪುಗಳೇ ನಿನ್ನ ಜೀವನದಲ್ಲಿ ಪ್ರತ್ಯಕ್ಷವಾಗುತ್ತವೆ. Many don't know. ಬಹಳ ಜನರಿಗೆ ಗೊತ್ತಿಲ್ಲ. When they do wrong things, when they say wrong things, that only manifests. ಏನು ಅವ್ರು ತಪ್ಪು ಮಾಡ್ತಾ ಹೋಗ್ತಾ ಇರ್ತಾರೋ, ತಪ್ಪುಗಳನ್ನೇ ಹೇಳ್ತಾ ಇರ್ತಾರೋ ಅವ್ರ ಬಾಯಿಯಿಂದ, ಅವೇ ಅವರಲ್ಲಿ ಪ್ರತ್ಯಕ್ಷವಾಗುತ್ತದೆ. My beloved, I tell you, ನನ್ನ ಪ್ರಿಯರೇ, ನಾನು by ಹೇಳುತ್ತೇನೆ, saying right things, by doing right things, ಸರಿಯಾಗಿರುವಂತ ಮಾತುಗಳನ್ನು ಮಾತನಾಡೋದ್ರಿಂದ, ಸರಿಯಾಗಿರುವಂತ ವಿಷಯಗಳನ್ನು ಮಾಡುವುದರಿಂದ, ಹೇಳುವುದರಿಂದ you can change the way of thinking. You can replace it. ನೀನು ಆ ಹಳೆ ಒಂದು ಆಲೋಚನೆಗಳನ್ನು ತೆಗೆದು ಹಾಕಿ ಹೊಸದನ್ನು ನೀನು ಉತ್ಪನ್ನ ಮಾಡಿಸಬಹುದು, ಹುಟ್ಟಿಸಬಹುದು. Already past many people, they said wrong things, they did wrong things, now the wrong things are manifesting. What do we have to do? ಆಗಲೇ ಈಗ ತಪ್ಪಾಗಿರುವಂತ ಮಾತುಗಳಿಂದ ತಪ್ಪು ವಿಷಯಗಳು ಪ್ರತ್ಯಕ್ಷವಾಗ್ತಾ ಇದ್ರೆ ಈಗ ಏನ್ ಮಾಡಬೇಕು ನಾವು? We have to say right things, we have to do right things, then we can replace it, we can change those wrong things, we get into the good thing, right things. ಈಗ ಏನು ಮಾಡಬೇಕಂದ್ರೆ ಸರಿಯಾದ ವಿಷಯಗಳನ್ನು ಮಾಡ್ಕೊಂತ ಹೋಗಬೇಕು, ಸರಿಯಾಗಿರೋ ವಿಷಯಗಳನ್ನು ಮಾತನಾಡಬೇಕು. Hallelujah. Hallelujah. Many people think that it cannot be changed, but I tell you it can be changed by doing right things, by saying right things. ಇವು ಬದಲಾವಣೆ ಆಗುವುದಿಲ್ಲ ಅಂತ ಹೇಳ್ತಾರೆ ಬಹಳ ಜನರು. ನಾನು ಬದಲಾವಣೆ ಆಗುತ್ತದೆ ಅಂತ ಹೇಳ್ತೀನಿ. ಯಾಕಂದ್ರೆ ಸರಿಯಾದ ವಿಷಯಗಳನ್ನು ಮಾಡುತ್ತಾ ವಾಕ್ಯಾನುಸಾರ ವಿಷಯಗಳನ್ನು ಮಾತನಾಡ್ತಾ ಇರುವಾಗ ಬದಲಾಯಿಸಲ್ಪಡುತ್ತದೆ. The moment somebody says that you are not patient, ಯಾರಾದ್ರೂ ನಿನಗೆ ಅಸಲು ತಾಳ್ಮೆ ಇಲ್ಲ ಅಂತ ಏನಾದ್ರೂ ಹೇಳಿದ್ರೆ immediately you have to say no, I am patient. ನೀನು ಹೇಳಬೇಕು, ನನಗೆ ಇಲ್ಲ, ನಾನು ಅದನ್ನು ಒಪ್ಪೋದಿಲ್ಲ, I have long suffering. You have to cancel it, what others saying about you. ಇತರರು ನಿನ್ನ ಬಗ್ಗೆ ಹೇಳಿರುವಂತ ವಿಷಯಗಳನ್ನು ಕ್ಯಾನ್ಸಲ್ ಮಾಡಿ, ಇಲ್ಲ ನನಗೆ ತಾಳ್ಮೆ ಇದೆ ಅಂತ ಹೇಳಬೇಕು. You have to refuse it when some other is speaking wrong thing about you. You have to refuse it, say right things about you. ನಿನ್ನ ಬಗ್ಗೆ ಏನಾದರೂ ತಪ್ಪಾಗಿರುವಂತ ವಿಷಯಗಳನ್ನ ಅವರು ಮಾತನಾಡುವಾಗ ನೀನು ಅದನ್ನು ಕ್ಯಾನ್ಸಲ್ ಮಾಡಿ, ಇಲ್ಲ ಅಂತ ಸರಿಯಾಗಿರುವಂತ ವಿಷಯಗಳು ನೀನು ಅರಿಕೆ ಮಾಡಬೇಕು. ನೀನು ಏನಾಗಿದೋ, when you are doing the right things, then we can bring our life in a right way. ನೀನು ಆ ರೀತಿಯಲ್ಲಿ ಕ್ರಮಪಡಿಸಿಕೊಳ್ಳುತ್ತಾ ಬರ್ತಾ ಇರುವಾಗ ಸರಿಯಾದ ಮಾರ್ಗದಲ್ಲಿ ನೀನು ಬರ್ತೀಯಾ? Hallelujah. Are you understanding what I am saying? ನಾನು ಹೇಳೋದು ಕೇಳ್ತಾ ಇದ್ದೀರಾ? Say praise the Lord. Praise the Lord. Romans 12th chapter, ರೋಮ ಬರೆದ ಪತ್ರಿಕೆ 12ನೇ ಅಧ್ಯಾಯ 2nd verse, 2nd part. 2ನೇ ವಚನ 2ನೇ ಭಾಗದಲ್ಲಿ Paul telling here, ಪೌಲನಲ್ಲಿ ಹೇಳ್ತಾ ಇದ್ದಾರೆ, Paul telling us benefits of the transformation of renewing our minds. ನಮ್ಮ ಮನಸ್ಸನ್ನು ರೂಪಾಂತರಗೊಳಿಸಿಕೊಳ್ಳುವುದರಿಂದ ಬರುವಂತ ಲಾಭಗಳ ಕುರಿತು ಏನು ಲಾಭಗಳು ಬರುತ್ತವೋ ಅನ್ನುವಂತ ವಿಷಯಗಳನ್ನು ಪೌಲನು ವಿವರಿಸ್ತಾ ಇದ್ದಾರೆ. Hallelujah. Be transforming, renewing our minds, ನಮ್ಮ ಮನಸ್ಸನ್ನು ರೂಪಾಂತರಗೊಳಿಸಿಕೊಳ್ಳುವುದರಿಂದ that you may prove. ನೀನು ರುಜುಪಡಿಸಬಹುದು. Hallelujah. Hallelujah. Who will prove? ಯಾರು ರುಜುಪಡಿಸ್ತಾರೆ? You may prove. Paul saying here, you may prove. ಪೌಲನು ಹೇಳ್ತಾ ಇದೆ, ನೀನು ರುಜುಪಡಿಸಿದೀಯಾ? What is good, what is acceptable, what is perfect will of God. ಯಾವುದು ದೇವರ ಒಳ್ಳೆಯ ಚಿತ್ತ, ದೇವರ ಒಂದು ಅಂಗೀಕಾರ ಚಿತ್ತ, ಯಾವುದು ದೇವರ ಖಚಿತವಾದ ಚಿತ್ತ ಅಂತ ನೀನು ರುಜುಪಡಿಸ್ತೀಯಾ ಅಂತ ಹೇಳ್ತಾ ಇದ್ದಾರೆ. ಯಾರು ರುಜುಪಡಿಸಬೇಕು? We have to prove. ನಾವೇ ರುಜುಪಡಿಸಬೇಕು. We have to decide in which will we have to be. In God's three phases of will, where we have to be. ದೇವರು ಕೊಟ್ಟಿರುವಂತ 3 ಚಿತ್ತಗಳಿದೆ ಅಲ್ಲ, ಒಳ್ಳೆಯ ಚಿತ್ತ, ಎರಡನೇದು ಅಂಗೀಕಾರ ಚಿತ್ತ,
ಮತ್ತು 3 ಖಚಿತವಾದ ಚಿತ್ತ ಯಾವ ಚಿತ್ತದಲ್ಲಿ ಇರಬೇಕು ಅಂತ ಅದರಲ್ಲಿ ನೀನು ರುಜುಪಡಿಸಬೇಕು. Here God's 3 phases of God's will is here written in these words. ಇಲ್ಲಿ ಈ ವಚನದಲ್ಲಿ ದೇವರ 3 ಮಟ್ಟದ ಚಿತ್ತಗಳು ಬರೆಯಲ್ಪಟ್ಟಿದೆ. You may prove what is a good, acceptable and perfect will of God. ನೀನೇ ರುಜುಪಡಿಸಬೇಕು ಯಾವುದು ದೇವರ ಒಳ್ಳೆಯ ಚಿತ್ತವು, ಅಂಗೀಕಾರ ಚಿತ್ತವು ಮತ್ತೆ ಖಚಿತವಾದ ಚಿತ್ತವೆಂದು. First I tell you there is a good will ಮೊದಲನೇದಾಗಿ of God. ಮೊದಲನೇದಾಗಿ ದೇವರ ಒಳ್ಳೆಯ ಚಿತ್ತವಿದೆ ಅದನ್ನು ಹೇಳುತ್ತೇನೆ. That is general will of God. ಅದು ದೇವರ ಸಾಧಾರಣವಾಗಿರುವಂತ ಎಲ್ಲರಿಗೆ ಇರುವಂತ ಸಾಧಾರಣ ಚಿತ್ತವದು. This is many believers stay here. ಬಹಳಷ್ಟು ವಿಶ್ವಾಸಿಗಳು ಈ ಸಾಧಾರಣ ದೇವರ ಚಿತ್ತದಲ್ಲೇ ಇರುತ್ತಾರೆ. I tell you all good, those who are in good will, they will go to heaven. ಯಾರ್ಯಾರು ಈ ದೇವರ ಒಳ್ಳೆಯ ಚಿತ್ತದಲ್ಲಿ ಇರ್ತಾರೋ ಅವರೆಲ್ಲರೂ ಮರಣದ ನಂತರ ಪರಲೋಕಕ್ಕೆ ಹೋಗುತ್ತಾರೆ. No problem. ಅದೇನು ಸಮಸ್ಯೆ ಇಲ್ಲ. But I tell you, this is the first phase of God's will, not the third phase. ಇದು ಮೊದಲನೇ ಮಟ್ಟದ ಒಂದು ದೇವರ ಚಿತ್ತ, ಆದರೆ ಉನ್ನತ ಮಟ್ಟದ 3ನೇ ಮಟ್ಟದ ಚಿತ್ತವಲ್ಲ. This is a general will of God. ಇದು ದೇವರ ಸರ್ವಸಾಧಾರಣವಾಗಿರುವಂತಹ ವಿಶ್ವಾಸಿ ಆತನ ಮಕ್ಕಳಲ್ಲಿ ಇರುವಂತಹ ದೇವರ ಚಿತ್ತವು. And after that there is acceptable will of God. ಆದ ನಂತರ ಅದನ್ನು ಅಂಗೀಕಾರವಾಗಿರುವಂತಹ ದೇವರ ಚಿತ್ತವಿದೆ. After that there is a perfect will of God. ಆದ ನಂತರ ಖಚಿತವಾದ ಚಿತ್ತವಿದೆ ದೇವರ. That is the highest. ಅದು ಉನ್ನತ ಮಟ್ಟಕ್ಕೆ ಸಂಬಂಧಿಸಲ್ಪಟ್ಟಿದ್ದು. Good will is a general will of God. ಆ ಒಂದು ಒಳ್ಳೆಯ ಚಿತ್ತವು ಅದು ದೇವರ ಸರ್ವಸಾಧಾರಣ ಚಿತ್ತವಾಗಿದೆ. It's a good will. It is good for people. ಅದು ವಿಶ್ವಾಸಿಗಳಿಗೆ, ಜನರಿಗೆ ಅದು ಒಳ್ಳೆಯದು. I will explain to you. ನಾನು ವಿವರಿಸ್ತೇನೆ. Somebody says that I will go to Bangalore and I will start the ministry church in Bangalore. ಅವರು ಕೆಲವರು ಹೇಳ್ತಾರೆ ನಾನು ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿ ಸೇವೆಯನ್ನು ಪ್ರಾರಂಭಿಸುತ್ತೇನೆ ಅಂತ. I tell you, somebody go and work there, that is not wrong. ಅಲ್ಲಿ ಹೋಗಿ ಯಾರಾದರೂ ಕೆಲಸ ಮಾಡುತ್ತಾರೆ, ಇಲ್ಲದಿದ್ರೆ ಪರಿಚರ್ಯೆ ಮಾಡ್ತಾರೆ ಅಂದ್ರೆ ಅದೇನು ತಪ್ಪೇನಲ್ಲ. Because Bible says, ಬೈಬಲ್ ಹೇಳುತ್ತದೆ, go into all nations and make disciples. ನೀವು ಎಲ್ಲಾ ದೇಶಗಳಲ್ಲಿ ಹೋಗಿ ಶಿಷ್ಯರಾಗಿ ಮಾಡಂತಿದೆ ವಾಕ್ಯದಲ್ಲಿ. Hallelujah. Hallelujah. You can go anywhere and make the disciples. ನೀನು ಯಾವ ಜಾಗದಲ್ಲೆನ್ನ ಹೋಗಿ ಶಿಷ್ಯರಾಗಿ ಅವರನ್ನು ನಡೆಸಬಹುದು. That is God's good will. ಅದು ದೇವರ ಒಳ್ಳೆಯ ಚಿತ್ತ. You can go anywhere in the world. ಈ ಲೋಕದಲ್ಲಿ all nations you can go. ಎಲ್ಲಾ ದೇಶಗಳಲ್ಲಿ, not only Bangalore, you can go any nation and start the ministry, start the church. ಬ್ಯಾಂಗ್ಳೂರೇ ಅಲ್ಲ, ಯಾವ ದೇಶಕ್ಕಾದ್ರೂ ಯಾವ ಪ್ರದೇಶಕ್ಕಾದ್ರೂ ಹೋಗಿ ಸಭೆಯನ್ನು ಪ್ರಾರಂಭಿಸಬಹುದು. Hallelujah. Somebody says, I want to go to Korea, I want to preach the gospel. ನಾನು ಕೊರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಸುವಾರ್ತೆ ಸಾರುತ್ತೀನಿ ಅಂತ ಹೇಳ್ತಾರೆ. That is God's general will. ಅದು ದೇವರ ಒಂದು ಒಳ್ಳೆಯ ಚಿತ್ತ, ಸಾಧಾರಣವಾದ. You can go anywhere in the world and preach the gospel. God said, go into uttermost part of the earth, preach the gospel. That is God's general will. ದೇವರು ಹೇಳಿದ್ದಾರೆ, ನೀನು ಎಲ್ಲಾ ಕಡೆ ಹೋಗಿ ನೀನು ಯಾವುದೇ ಸ್ಥಳದಲ್ಲಾಗಲಿ ಕೂಡ ದೇವರ ಸುವಾರ್ತೆ ಸಾರಬಹುದು ಎಂದು ಅದಕ್ಕಾಗಿ ಹೋಗಿದ್ದಾರೆ. Hallelujah. ಹೋಗುತ್ತಾರೆ. That is God's general will. ಅದು ದೇವರ ಒಳ್ಳೆಯ ಚಿತ್ತವಾಗಿದೆ. Hallelujah. Somebody says, I will go and work in this city. ಈ ಪಟ್ಟಣದಲ್ಲಿ ಹೋಗಿ ನಾನು ಕೆಲಸ ಮಾಡುತ್ತೇನೆ ಅಂತ ಕೆಲವರು ಹೇಳ್ತಾರೆ. So that is a good will. ಅದು ಒಳ್ಳೆಯ ಚಿತ್ತ. Because Bible says, if you don't work, don't eat. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತದೆ, ನೀನು ಕೆಲಸ ಮಾಡಲಿಲ್ಲ ಅಂದ್ರೆ ಊಟ ಮಾಡಬೇಡ ಅಂದು. So going and doing work, that is God's will. ಕೆಲಸಕ್ಕೆ ಹೋಗಿ ಜೀವನ ಮಾಡುವುದು ದೇವರ ಚಿತ್ತವೇ. Any work you do, any business you do, that is God's good will. ಯಾವುದೇ ಕೆಲಸ ಆಗಿರಬಹುದು, ವ್ಯಾಪಾರ ಮಾಡುವುದು ಅದು ದೇವರ ಚಿತ್ತವು. Hallelujah. ಒಳ್ಳೆಯ ಚಿತ್ತವು. But this is the first phase of God's will. ಇದು ದೇವರ ಒಂದು ಮೊದಲನೇ ಮಟ್ಟದ ಒಂದು ಚಿತ್ತವಾಗಿದೆ. Hallelujah. Hallelujah. But some people are not even in the first phase. ಆದರೆ ನಾನು ಹೇಳ್ತೇನೆ, ಕೆಲವು ವಿಶ್ವಾಸಿಗಳು ದೇವರ ಒಳ್ಳೆಯ ಚಿತ್ತದಲ್ಲಿ ಕೂಡ ಇರುವುದಿಲ್ಲ. So I tell you, some people say that I want to marry. ಕೆಲವು ಜನರು ಹೇಳ್ತಾರೆ ನಾನು ಮದುವೆ ಮಾಡಿಕೊಳ್ಳುತ್ತೇನೆ ಎಂದು. When age comes, you have to marry. That is God's good will. ಸಮಯವು ಬಂದಾಗ, ವಯಸ್ಸು ಬಂದಾಗ ನೀನು ಮದುವೆ ಮಾಡಿಕೊಳ್ಳಬೇಕು, ಅದು ದೇವರ ಒಳ್ಳೆಯ ಚಿತ್ತ. But we have to find it perfect will also. ಆದರೆ ದೇವರ ಖಚಿತವಾದ ಚಿತ್ತವನ್ನು ತಿಳಿದುಕೊಳ್ಳಬೇಕು, ಅದು ಕೂಡ ತಿಳಿದುಕೊಳ್ಳಬೇಕು. Hallelujah. Anybody you can believer you can marry according to the word of God. ದೇವರ ವಾಕ್ಯ ಪ್ರಕಾರವಾಗಿ ಏನೇ ಆಗಲಿ ಅದು ಸರ್ವಸಾಧಾರಣ. Do not be yoked with unbeliever. ಅನ್ಯ ಜನರನ್ನು ಬಿಟ್ಟು ನೀನು ವಿಶ್ವಾಸಿಗಳಾಗಿರುವಂತ ಯಾರ್ಯಾರನ್ನು ಕೂಡ ಮದುವೆ ಮಾಡ್ಕೋಬಹುದು ಅಂತ ವಾಕ್ಯದಲ್ಲಿದೆ. But I tell you, finding the right person is very important. That is go to third phase of God's will. ಆದರೆ ಖಚಿತವಾಗಿರುವಂತ ದೇವರ ಚಿತ್ತದಲ್ಲಿರುವಂತ ವ್ಯಕ್ತಿಯನ್ನು
ಒಳ್ಳೆಯನ್ನು ನೀನು ಕಂಡುಕೊಳ್ಳು, ಅದನ್ನು ಮದುವೆ ಮಾಡಿಕೊಳ್ಳುವುದು 3ನೇ ಮಟ್ಟಕ್ಕೆ But ಸೇರಿಸಲ್ಪಟ್ಟಿದೆ. anybody you can marry, that is God's general will. ನೀನು ಯಾರನ್ನಾದರೂ ವಿಶ್ವಾಸ ಮಾಡಿಕೊಳ್ಳುವುದು ದೇವರ ಚಿತ್ತವು. Somebody says that, oh, I have to construct house, I want to buy the house. ಕೆಲವು ಜನರು ಹೇಳ್ತಾರೆ, ವಿಶ್ವಾಸಿಗಳು ನಾನು ಮನೆ ಕಟ್ಟಬೇಕು, ಇಲ್ಲದ್ರೆ ಮನೆಯನ್ನು ಕೊಂಡುಕೊಳ್ಳಬೇಕು. General will, they will ask some agent. ಸಾಧಾರಣ ಚಿತ್ತದಲ್ಲಿ ಆಗಿರುವಂತ ಈ ವಿಷಯದಲ್ಲಿ ಅವರು ಹೋಗಿ ಒಂದು ಏಜೆಂಟ್ ಕೇಳ್ತಾರೆ, ಮನೆಯಲ್ಲಿ somebody will sell houses, they will inform to the agents. ಆ ಏಜೆಂಟ್ಗೆ ಹೇಳ್ತಾರೆ, ಎಲ್ಲೆಲ್ಲ ನಮ್ಮ ಮನೆಗಳಿದ್ರೆ ಹೇಳ್ರಿ, ನಾನು ತೆಗೆದುಕೊಳ್ಳಬೇಕು ಅಂತ. They will see all the houses, what they would like, they will purchase. ಅವರು ಎಲ್ಲ ಏನೇನು ಮನೆಗಳಿದೆ ಅವರು ಹೇಳ್ತಾರೆ, ಅದನ್ನು ಇಷ್ಟಪಟ್ಟಿದ್ದನ್ನು ಅವರು ಕಂಡುಕೊಳ್ಳುತ್ತಾರೆ. That is God's general good will. ಅದು ದೇವರ ಒಂದು ಒಳ್ಳೆಯ ಚಿತ್ತವಾಗಿದೆ. But most of the Christians live here. ಆದರೆ ಬಹಳಷ್ಟು ವಿಶ್ವಾಸಿಗಳು ಕ್ರೈಸ್ತವರು ಇಲ್ಲೇ ಇರುತ್ತಾರೆ. Only they live in God's good will. ದೇವರ ಒಳ್ಳೆಯ ಚಿತ್ತದಲ್ಲೇ ಇರುತ್ತಾರೆ. They never knew there is a second phase of God's will, there is a third phase of God's will. ಆದರೆ 2ನೇ ಮಟ್ಟ ಇಲ್ಲದಿದ್ರೆ ಅದಕ್ಕಿಂತ ಉತ್ತಮವಾಗಿರುವಂತ 3ನೇ ಮಟ್ಟ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. We can do job anywhere, but there is a more than that, doing a job in a right place. ಎಲ್ಲಾದ್ರೂ ಕೂಡ ನಾವು ಕೆಲಸ ಮಾಡಿ ಜೀವನ ಮಾಡಬಹುದು, ಆದರೆ ಅದು ದೇವರ ಒಳ್ಳೆಯ ಚಿತ್ತ. ಆದರೆ ಅದಕ್ಕಿಂತ ಉತ್ತಮವಾಗಿರುವಂತ ಚಿತ್ತವೇನೆಂದ್ರೆ ಖಚಿತವಾದ ಸ್ಥಳದಲ್ಲಿ ನೀನು ಕೆಲಸ ಮಾಡಬಹುದು. You can get married, but I tell you, choosing the right person is God's perfect will. ನೀನು ಯಾರನ್ನ ಕೂಡ ಮದುವೆ ಮಾಡ್ಕೋಬಹುದು, ಆದ್ರೆ ಇದು ಒಳ್ಳೆಯ ಚಿತ್ತ. ಆದ್ರೆ ದೇವರ ಖಚಿತವಾದ ಚಿತ್ತದಲ್ಲಿರುವಂತ ಮನುಷ್ಯನ ವ್ಯಕ್ತಿಯನ್ನು ಆರಿಸಿಕೊಳ್ಳುವುದು ದೇವರ ಖಚಿತ ಚಿತ್ತವಾಗಿದೆ. You can do any business, I tell you, but choosing right business is God's. ನಿನಗೆ ಯಾವುದೇ ವ್ಯಾಪಾರ ಮಾಡಬಹುದು, ಆದ್ರೆ ದೇವರ ಖಚಿತವಾದ ಚಿತ್ತದಲ್ಲಿರುವಂತ ವ್ಯಾಪಾರವನ್ನು ನೀನು ಆರಿಸಿಕೊಳ್ಳುವಾಗ ಅದು ದೇವರ ಖಚಿತವಾದ ಚಿತ್ತವಾಗಿದೆ. You can buy any house, but I tell you, according to the guidance of the Holy Spirit, you can choose the right house to buy. ನೀನು ಎಲ್ಲಾದ್ರೂ ಕೂಡ ಮನೆ ಕೊಂಡುಕೊಳ್ಳಬಹುದು, ಕಟ್ಟಬಹುದು, ಆದ್ರೆ ಆತ್ಮದೇವರ ನಡೆಸುವುದರಿಂದ ದೇವರ ಖಚಿತವಾದ ಮನೆಯನ್ನು ನೀನು ಪಡೆದುಕೊಳ್ಳಬೇಕು. Many people don't know these things. ಬಹಳ ಜನರಿಗೆ ಗೊತ್ತಿಲ್ಲ. They will say that, ಅವರು ಹೇಳ್ತಾರೆ, I born in this place, ನಾನು ಈ ಸ್ಥಳದಲ್ಲೇ ಹುಟ್ಟಿದ್ದೀನಿ, I studied in this place, ಈ ಸ್ಥಳದಲ್ಲೇ ನಾನು ಓದಿದೆ, I married in this place, ಈ ಸ್ಥಳದಲ್ಲೇ ನನಗೆ ಮದುವೆ ಆಗಿದೆ, I got the job in this place, ಈ ಸ್ಥಳದಲ್ಲೇ ನನಗೆ ಕೆಲಸ ಸಿಕ್ಕಿದೆ, I cannot go anywhere in the world. ನೀನು ಎಲ್ಲಿ ಈ ಸ್ಥಳ ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ ಲೋಕದಲ್ಲಿ ಅಂತ ಹೇಳ್ತಾರೆ. But I tell you, my beloved, ನನ್ನ ಪ್ರಿಯರೇ, ನಾನು ಹೇಳ್ತೀನಿ, there is a second phase, there is a third phase of God's will. ದೇವರ 2ನೇ ಮಟ್ಟದ ಒಂದು ಚಿತ್ತವಿದೆ, ಅದಕ್ಕಿಂತ ಉತ್ತಮವಾದ ಇನ್ನೊಂದು ಮಟ್ಟದ ಚಿತ್ತವಿದೆ. Hallelujah. Hallelujah. Somebody says, ಕೆಲವರು ಹೇಳ್ತಾರೆ, I go to the Gulf countries or some other nations, London, I will go earn money, I will come back and settle here. ಲಂಡನ್ಗಾಗಲಿ ಗಲ್ಫ್ ದೇಶಗಳಿಗೆ ಎಲ್ಲನ್ನ ಹೋಗಿ ನಾನು ಹಣವನ್ನು ಸಂಪಾದಿಸಲಿಕ್ಕೆ ಬರ್ತೀನಿ ಅಂತ ಹೇಳ್ತಾರೆ. Why they will say like that? ಯಾಕೆ ಅವರು ಹಂಗೆ ಹೇಳ್ತಾರೆ? Because their friends went and earned money, they come back and they settled here well. That's what these people also wanted to go to the other countries. ಯಾಕಂದ್ರೆ ಅವರ ಸ್ನೇಹಿತರು ಹಂಗೆ ಹೋಗಿ ಅವರು ದುಡ್ಡನ್ನು ಹಣ ಸಂಪಾದನೆ ಮಾಡಿ ಬಂದಿದ್ದಾರೆ, ಅದಕ್ಕಾಗಿ ಇವರು ಕೂಡ ಹಂಗೆ ಹೇಳ್ತಾರೆ. They want to follow the friends. ಸ್ನೇಹಿತರನ್ನ ಹಿಂಬಾಲಿಸಬೇಕಂತ ಇರ್ತಾರೆ ಕೆಲವರು. But I tell you, is it God told you to go there? ಆದ್ರೆ ದೇವರು ನೀನು ಅಲ್ಲಿಗೆ ಹೋಗು ಅಂತ ಹೇಳಿದಾರಾ? Hallelujah. That is very important. ಅದು ಬಹಳ ಪ್ರಾಮುಖ್ಯವಾದದ್ದು. Not just somebody went, you too also will go. ನೀನು ಯಾರೋ ಹೇಳಿದ್ದಾರೆ, ಇಲ್ಲದಿದ್ರೆ ಯಾರೋ ಹೋಗಿದ್ದಾರೆ ಅಂತ ಆ ಪ್ರಕಾರವಾಗಿ ನೀನು ಹೋಗುವುದಲ್ಲ. Hallelujah. Are you with me what I am saying? ನಾನು ಹೇಳುವುದು ಕೇಳ್ತಾ. Somebody says, ಕೆಲವರು ಹೇಳ್ತಾರೆ, I want to go to USA. ನಾನು USA ಅಮೆರಿಕಾಗೆ ಹೋಗಬೇಕು. I applied for visa. ನಾನು ವೀಸಾಕ್ಕಾಗಿ ಅಪ್ಲೈ ಮಾಡಿಕೊಂಡಿದ್ದೆ. I got visa. I have to go there and work. ನನಗೆ ವೀಸಾ ಬಂದಿದೆ, ನಾನು ಅಲ್ಲಿಗೆ ಹೋಗಿ ಕೆಲಸ ಮಾಡುತ್ತೇನೆ. Because visa has come, I have to go. This is only God's proof. ಈ ವೀಸಾ ಬಂದಿದೆ, ಅದೇ ರುಜುವು ದೇವರು ಕೊಟ್ಟಿದ್ದಾನೆ, ಅದಕ್ಕಾಗಿ ನಾನು ಹೋಗುತ್ತೇನೆ. I tell you, getting visa is not God's will. ಏನೋ ವೀಸಾ ಪಡೆದುಕೊಂಡಿದ್ದು ದೇವರ ಚಿತ್ತವಲ್ಲ. Hallelujah. Hallelujah. Many people think that I got visa, that is only God's will. ನನಗೆ ವೀಸಾ ಸಿಕ್ಕಿದೆ, ಅದೇ ದೇವರ ಚಿತ್ತವಂತ ಹೇಳ್ತಾರೆ. Amen. Somebody says that I got ticket. That's what it is, God's will to go to that place, travel to that place. ನಾನು ಈ ಸ್ಥಳ ಒಂದು ಟಿಕೆಟ್ ಸಿಕ್ಕಿದೆ ಊರಿಗೆ ಹೋಗುವುದಕ್ಕೆ, ಅದಕ್ಕಾಗಿ ಅದೇ ದೇವರ ಚಿತ್ತವಂತ ಹೇಳ್ತಾರೆ. ಸಿನಿಮಾಗೆ ಟಿಕೆಟ್ ಸಿಕ್ಕಿದೆ, ಅದಕ್ಕಾಗಿ ಸಿನಿಮಾ ನೋಡೋದಕ್ಕೆ ದೇವರ ಚಿತ್ತ. Not like that. ಸಿನಿಮಾ ಟಿಕೆಟ್ ಸಿಕ್ಕಿದೆ, ದೇವರ ಚಿತ್ತ ಅದು ನೋಡೋದಂತಲ್ಲ. Hallelujah. Hallelujah. ದೇವರೇ ನಿನ್ ಚಿತ್ತ ಇದ್ರೆ ನನಗೆ ಸಿನಿಮಾ ಟಿಕೆಟ್ ಸಿಗಲಿ, ಇಲ್ಲಿದ್ರೆ ಬೇಡ. ದೇವರೇ ನಿನ್ ಚಿತ್ತಿದ್ರೇನೆ ಸಿನಿಮಾ ಟಿಕೆಟ್ ಸಿಕ್ಕಿಸಿ, ಇಲ್ಲ ಅಂದ್ರೆ ಇಲ್ಲ ಅಂತ ಆ ರೀತಿಯಲ್ಲಿ ಪ್ರಾರ್ಥನೆ. ಟಿಕೆಟ್ ಸಿಗಲಿ ಸಿಗಲಾರ್ದಂಗಿರ್ಲಿ, that is not God's will. ಸಿನಿಮಾ ಟಿಕೆಟ್ ಸಿಗಲಿ ಸಿಗಲಾರ್ದಂಗಿರ್ಲಿ, ಅದು ದೇವರ ಚಿತ್ತವೇ ಅಲ್ಲ. Hallelujah. Hallelujah. So we have to find out. In general God's will, you can go to any nation, any country, you can work, but I tell you,
accurately, when you guided, you can do God's will. ಸಾಧಾರಣವಾಗಿರುವಂತ ದೇವರ ಚಿತ್ತದಲ್ಲಿ ನೀನು ಎಲ್ಲಿಗೆ ಹೋಗಬಹುದು, ಯಾವ ದೇಶಕ್ಕೆ ಹೋಗಬಹುದು, ಯಾವ ಕೆಲಸ ಮಾಡಬಹುದು, ಯಾರನ್ನೇ ಮದುವೆ ಮಾಡ್ಕೋಬಹುದು. ಆದರೆ ಇವೆಲ್ಲ ಕೂಡ ಸರ್ವಸಾಧಾರಣವಾಗಿರುವಂತ ದೇವರ ಒಳ್ಳೆಯ ಚಿತ್ತದಲ್ಲಿ ಬರುತ್ತವೆ. When he says, ಬಹಳ ಜನರು ಹೇಳ್ತಾರೆ, if God don't want me to work in this company, why I got appointment? ಈ ಕಂಪನಿಯಲ್ಲಿ ದೇವರು ಕೆಲಸ ಮಾಡಬಾರದು ಅಂತ ಹೇಳಿದ್ರೆ ಯಾಕೆ ನನಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ? I tell you, did God told you to give bribe and appointed? ನಾನು ಹೇಳ್ತೇನೆ, ದೇವರು ಲಂಚ ಕೊಟ್ಟು ಅಲ್ಲಿ ಸೇರಂತ ದೇವರು ಹೇಳಿದಾರಾ? God never told. ದೇವರ ಅರಿದಲ್ಲಿ Because you given bribe, you appointed. ನೀನು ಲಂಚ ಕೊಟ್ಟಿದ ಕಾರಣ ನೀನು ಅಲ್ಲಿ ಸೇರಿದಿ. But you are telling God only given this appointment, that's what I am working in the company. ದೇವರೇ ಅವಕಾಶ ಕೊಟ್ಟಿದ್ದಾನೆ, ಅದಕ್ಕಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಬಹುದು. Hello, are you listening what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? We have to listen accurately. ನಾವು ಸ್ಪಷ್ಟವಾಗಿ ಕೇಳಬೇಕು. Amen. ಆಮೆನ್. Somebody says that I applied for that job. ಕೆಲವರು ಹೇಳ್ತಾರೆ, ನಾನು ಈ ಕೆಲಸಕ್ಕಾಗಿ ನಾನು ಅಪ್ಲೈ ಮಾಡಿಕೊಂಡಿದ್ದೆ, I didn't got it. ನಾನು ಹೊಂದಿಕೊಳ್ಳಲಿಲ್ಲ. Oh, they will be angry with God. ದೇವರೊಂದಿಗೆ ಸಿಟ್ಟಿಗೆ ಇರ್ತಾರೆ. I tell you, did God told you to apply for that ದೇವರು job? ಆ ಕೆಲಸಕ್ಕೆ ಅಪ್ಲೈ ಮಾಡಂತ ಹೇಳಿದಾರಾ? Did you told that before you apply, Lord, I am applying for this job? ನೀನು ದೇವರನ್ನು ಮೊದಲು ಕೇಳಿದ್ಯಾ, ಸ್ವಾಮಿ ಈ ಕೆಲಸ ನಾನು ಅಪ್ಲೈ ಮಾಡಬಹುದಾ ಅಂತ ಆತನ ಪರ್ಮಿಷನ್ ಕೇಳಿದ್ಯಾ? You did not ask anything, but we don't get job. You say that God did not give ದೇವರನ್ನು me. ಈ ಸ್ಥಳ ಪ್ರದೇಶಕ್ಕೆ ಹೋಗುವಾಗ ಏನು ಕೇಳಲಿಲ್ಲ, ಏನು ಮಾಡೋದಿಲ್ಲ, ಕೆಲಸ ಸಿಕ್ಕಿಲ್ಲ ಅಂದ್ರೆ ಸಿಟ್ಟಿಗೆ ಇರ್ತೀಯಿ. Hallelujah. Hallelujah. Your son, if you go out of your house, ಮನೆಯಿಂದ ನಿನ್ನ ಮಗ ಹಂಗೆ ನಿಮ್ಮ ಮನೆಯಿಂದ ಹೋಗ್ತಾ ಇದ್ರೆ ಹೊರಗ, Mommy, I am going out. ನಾನು ಹೊರಗೆ ಹೋಗ್ತಾ ಇದ್ದೆ. After coming back, ಹಿಂತಿರುಗಿ ಬಂದಾಗ, Daddy asked, where you went, man? ಎಲ್ಲಿಗೆ ಹೋಗಿದ್ದೆ ಮಗನೇ ಅಂತ ತಂದೆ ಕೇಳ್ತಾನೆ. Son says, I told mommy. ನಾನು ಅಮ್ಮಗೆ ಹೇಳಿದ್ದೀನಿ ಅಂತ ಹೇಳ್ತಾನೆ. Did mommy told you that go and come? ಅಮ್ಮ ಹೇಳಿದಾಳ ನೀನು ಹೋಗಪ್ಪ? ಅಮ್ಮ Just you told mommy I am going, that's all. ಅಮ್ಮ ನಾನು ಹೋಗ್ತಾ ಇದ್ದೆ ಅಷ್ಟೇ. ಅಮ್ಮ ಹೋಗಂತ ಹೇಳಿದಾಳ ಇಲ್ಲ ಅಂತ ಹೇಳಿದಾಳ, ಅದನ್ನೇ ಮುಖ್ಯ. Like that, there are many people, they will ask God like that only. ಬಹಳಷ್ಟು ಜನರು ಹಂಗೆ ದೇವ್ರನ್ನ Daddy, I am going. Father, I am going. ಅಪ್ಪ ನಾನು ಹೋಗ್ತಾ God, ಇದ್ದೆ. I am applying. ಅಪ್ಪ ನಾನು ಅಪ್ಲೈ ಮಾಡ್ಕೊಂತ ಇದೆ. Again they will repent. ಮತ್ತೆ ಅವರು They will ಪಶ್ಚಾತ್ತಾಪ, cry. ಮತ್ತೆ ಅಳ್ತಾರೆ. I tell you, get perfect guidance. ದೇವರ ಖಚಿತವಾದ ಒಂದು ನಡೆಸುವಿಕೆಯನ್ನು ಪಡೆದುಕೋ. There will be no sorrow at that ಅವಾಗ time. ಅದರಲ್ಲಿ ಏನು ದುಃಖವಿರುವುದಿಲ್ಲ, There will be no repentance. ಅದರಲ್ಲಿ ಏನು ಪಶ್ಚಾತ್ತಾಪ ಇರುವುದಿಲ್ಲ. In anything, whatever you do, I tell you, get guidance from inside. ಏನೇ ನೀನು ಮಾಡು, You will not failure. ಪವಿತ್ರಾತ್ಮ ದೇವರ ಒಂದು ನಡೆಸುವಿಕೆಯನ್ನು ತೆಗೆದುಕೋ, ಅವಾಗ ನೀನು ಸೋತು ಹೋಗುವುದಿಲ್ಲ. Hallelujah. Hallelujah. Even eating also, you have to get guidance from inside. ತಿನ್ನುವುದು ವಿಷಯಗಳಲ್ಲಿ, ಆಹಾರ ಪದಾರ್ಥಗಳಲ್ಲಿ ಕೂಡ ಒಂದು ನಡೆಸುವಿಕೆ ನಿನಗೆ ಬೇಕು. Hallelujah. Hallelujah. What all the things people keeping, don't eat everything. ಎಲ್ಲ ಇಟ್ಟಿರುವೆಲ್ಲ ತಿಂತೀನಂತ ತಿನ್ನಬೇಡ. Amen. Get inside the guidance. ಪವಿತ್ರಾತ್ಮ ದೇವರ ನಡೆಸುವಿಕೆ ತೆಗೆದುಕೋ. One of our knowing person, ನಮಗೂ ಪರಿಚಯವಾಗಿರುವಂತ ಒಬ್ಬ ವ್ಯಕ್ತಿ, he went to one marriage feast. ಆತನು ಮದುವೆ ಒಂದು ಹಬ್ಬಕ್ಕೆ ಹೋದನು. He ate full there. ಅಲ್ಲಿ ಫುಲ್ ಆಗಿ Maximum he ate. ಮ್ಯಾಕ್ಸಿಮಮ್ ಆಗಿ ತಿಂದಿದ್ದಾನೆ. Again he went to some other place. ಮತ್ತೆ ಇನ್ನೊಂದು ಸ್ಥಳಕ್ಕೆ ಹೋದನು. They too also kept biryani. ಅಲ್ಲಿ ಕೂಡ ಬಿರಿಯಾನಿ By ಕೊಟ್ಟಿದ್ದಾರೆ. seeing that you want to eat that also. ಅದು ಕೂಡ There ತಿನ್ನಬೇಕು. is no place at all. ಅದಲ್ಲಿ ಸ್ಥಳ ಜಾಗನೇ ಇಲ್ಲ. But still he ate that biryani. ಅದು ಕೂಡ ತಿಂದಿದ್ದಾನೆ. When he went back home, ಮನೆಗೆ ಹೋಗಿದ ನಂತರ all he vomited. ಎಲ್ಲ ವಾಂತಿ ಆಗಿದೆ. First what he ate, second what he ate, everything came out. ಮೊದಲು ಎರಡನೇ ಸತಿ ತಿಂದಿದ್ದ ಎಲ್ಲ ಹೊರಗೆ ಬಂದಿದೆ. Like that, don't do it. ಆ ರೀತಿಯಲ್ಲಿ ಮಾಡಬೇಡ. Hallelujah. Hallelujah. Because of the desires, because of the your will and wish, because of the worldly thinking, don't compromise to the world. ಏನೋ ನಿನ್ನ ಆಶೆಗಳಿಂದ ಇದು ಬೇಕು ಅದು ಬೇಕು, ಲೋಕಾಶೆಗಳಿಂದ ಆ ರೀತಿಯಲ್ಲಿ ಲೋಕಕ್ಕೆ ಒಪ್ಪಿಸ್ಕೋಬೇಡ. There are people compromise to this world. ಲೋಕಕ್ಕೆ ಒಪ್ಪಿಸಿಕೊಳ್ಳುವಂತ ಜನರಿದ್ದಾರೆ. There are people, they are only going to the God's good will. ಆದರೆ ಕೆಲವು ಜನರು ದೇವರ ಕೇವಲ ಒಳ್ಳೆ ಚಿತ್ತದಲ್ಲಿ ಮಾತ್ರ ಹೋಗುತ್ತಾರೆ. But there is an acceptable will, there is a perfect ಆದ will. ನಂತರ ಒಂದು ದೇವರ ಅಂಗೀಕಾರ ಚಿತ್ತವಿದೆ, ಆದ ನಂತರ ಇನ್ನು ಉತ್ತಮವಾಗಿರುವಂತ ಖಚಿತವಾದ You ಚಿತ್ತವಿದೆ. have to grow from level to level. ನಾವು ಮಟ್ಟದಿಂದ ಇನ್ನೊಂದು ಮಟ್ಟಕ್ಕೆ ನಾವು ಏರಬೇಕು, ಬೆಳೆಯಬೇಕು. From first phase to second phase, ಮೊದಲನೇ second phase to ಮಟ್ಟದಿಂದ third phase. ಎರಡನೇ ಮಟ್ಟಕ್ಕೆ, ಎರಡನೇ ಮಟ್ಟದಿಂದ ಮೂರನೇ ಮಟ್ಟಕ್ಕೆ ಬೆಳೆಯಬೇಕು. We have to know through the God's word ದೇವರ ವಾಕ್ಯದ ಪ್ರಕಾರವಾಗಿ ನಾವು where we are, ನಾವು ಎಲ್ಲಿದ್ದೇವೆ, where we have to be, ಎಲ್ಲಿರಬೇಕು ನಾವು, which is our time, ಈಗ ನಮ್ಮ ಸಮಯವೇನು, what is ours, ನಮ್ಮದು ಏನಾಗಿದೆ, what God has given, ನಮಗೂ ದೇವರೇನು what ಕೊಟ್ಟಿದ್ದಾನೆ, the word of God says. ಏನು ದೇವರ ವಾಕ್ಯ ಹೇಳುತ್ತದೆ. When we know all these things, ಎಲ್ಲ
we will not fail. ನೀವು ಎಲ್ಲ ವಿಷಯಗಳನ್ನು ನಾವು ತಿಳಿದುಕೊಳ್ಳುವಾಗ ನಾವು ಸೋತು ಹೋಗುವುದಿಲ್ಲ. Hallelujah. Hallelujah. My beloved, I tell you, ನನ್ನ ಪ್ರಿಯರೇ ನಾನು ಹೇಳುತ್ತೇನೆ, don't be only in God's good will. Let you proceed from there to second phase of God's will and third phase of God's will. ನೀನು ಬರೇ ದೇವರ ಒಳ್ಳೆಯ ಚಿತ್ತದಲ್ಲಿ ಮಾತ್ರ ಇರಬೇಡ, ಅದರಿಂದ ನೀನು ಎರಡನೇ ಮಟ್ಟದ ಅದಕ್ಕಿಂತ ಉತ್ತಮವಾಗಿರುವಂಥ ಇನ್ನೊಂದು ಮಟ್ಟಕ್ಕೆ ನೀನು ಹೋಗ್ರಿ.